ಹಾಯ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸುಮಾರಾಗಿ ಹಿಂಗೆ ಇದ್ದೀನಿ. ಶನಿವಾರ ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಗುರುವಾರದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ, ಬಟ್ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಕಾರಣ ಏನೋ ಒಂಥರ ಬೇಜಾರು, ಏನಾಗಿತ್ತು ಏನೋ ಎತ್ತ ಯಾಕಪ್ಪ ಬೇಕಿವೆಲ್ಲ ಅಂತ ಕೂಡ ಫೀಲ್ ಆಗುತ್ತೆ ಎಲ್ಲರಿಗೂ, ನಾನು ಒಬ್ಳಿಗೆ ಅಲ್ಲ ಎಲ್ರಿಗೂ. ಸೊ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ ಇದು ಯಾವ ಥರ ವಿಡಿಯೋ ಏನು ಎತ್ತ ಅಂತ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ, ಮೈಸೂರಿಂದ ಅಂತ ಹೇಳ್ತಾ, ಯಾರಿನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವ್ಲಾಗ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋ ಖಂಡಿತವಾಗ್ಲೂ ನೋಟಿಫೈ ಆಗುತ್ತೆ. ನೀವೇ ಫಸ್ಟ್ ನನ್ನ ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ, ದಿಸ್ ಇಸ್ ಶ್ವೇತಾ. ತುಂಬ ಮೂಡ್ ಆಫ್. ಟೈಮ್ ಬಂದು 12:30 1 ಗಂಟೆ ಐ ಥಿಂಕ್, ಶನಿವಾರ ಮಧ್ಯಾಹ್ನ. ಏನೋ ಒಂಥರ ಬೇಜಾರು. ಹೆಣ್ಣಾಗಂತೂ ಇನ್ನೊಂದು ಜನ್ಮ ಇದ್ರೆ ಅಂತೂ ಉಡೋದಿಲ್ಲ. ನಾನು ಏನು ಕೇಳ್ಕೊಂಬಂದಿದ್ದೀನಿ ಭಗವಂತನ ಹತ್ರ ಅಂದರೆ ಕಾಯಕ, ಕೆಲಸ, ನೋವು ಇದೇ ಕೇಳ್ಕೊಂಬಂದಿದ್ದೀನಿ ಅಂತ ಅನಿಸುತ್ತೆ. ಎವ್ರಿ ಸ್ಮೈಲಿಂಗ್ ಫೇಸಸ್ ಆರ್ ನಾಟ್ ಹ್ಯಾಪಿ. ನೋ 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 ಅಳ್ಬಾರ್ದು. ನನ್ನ ನೋಡಿ ಹುರ್ಕೊಳ್ಳೋರು ನಗ್ತಾರೆ. ಆಮೇಲೆ ಇವಳಿಗೆ ಹಿಂಗೆ ಆಗಬೇಕು, ಜಾಸ್ತಿ ಮೆರೀತಿದ್ಲು, ಹಾಗೆ ಹಿಂಗೆ ಅಂತ. ಐ ಆಮ್ ಆಲ್ವೇಸ್ ಕೂಲ್, ಐ ಆಮ್ ಆಲ್ವೇಸ್ ಬಿಂದಾಸ್, ಐ ಆಮ್ ಆಲ್ವೇಸ್ ಏನೇ ಆದರೂ ಲೈಫಲ್ಲಿ ನಂಗೆ ನಗ್ತಾ ಇರಬೇಕು ಗೈಸ್. ನಂಬಿರೋದು ಕೆಲಸ ಮಾಡ್ಕೊಂಡು ಖುಷಿಯಾಗಿರಬೇಕು. ಆ್ಯಕ್ಚುಲಿ ಈಗಲೂ ಕೆಲಸನೇ ಮಾಡ್ತಾಯಿದ್ದೆ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಯಾಕೆ ನಿಮ್ಮ ಹತ್ರ ಎಲ್ಲ ಮಾತಾಡಿದ್ರೆ ನಿಜಕ್ಕೂ ಮೂಡ್ ಫ್ರೆಶ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಕೈಯೆಲ್ಲ ನೋಡಿ ಗೈಸ್, ಕೈಯೆಲ್ಲ ನೋಡಿ ಹಿಂಗಾಗ್ಬಿಟ್ಟಿದೆ. ತುಂಬ ಕೋಪ ಬಂದಾಗ, ತುಂಬ ಬೇಜಾರಾದಾಗ ಬಾತ್ರೂಮ್ ಎಲ್ಲ ಉಜ್ಜುತ್ತೀನಿ ಕೂತ್ಕೊಂಡು. ಎಲ್ಲಿ ನೋಡಿ, ಇಲ್ಲಿ ಒಂಥರ ಸ್ಕಿನ್ನು ನಂದು ಅಡ್ಗಲಜ್ಜಿ ಸ್ಕಿನ್ ಥರ ಸಾಫ್ಟ್. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ನಿಮಗೆ? ಇಲ್ಲಿ ನೋಡಿ ಮೊಸಳೆ ಬಾಯಿ ಥರ ಬಿಟ್ಬಿಟ್ಟಿದೆ. ತುಂಬ ಬೇಜಾರಾಯ್ತಾ? ಏನು ಮಾಡೋದು, ಒಬ್ಬಳೆ ಮಕ್ಕಳು ಬೇರೆ ಮಲ್ಕೊಂಬಿಟ್ರು. ಎಲ್ಲ ಬಿರ್ರಿ ಬಾತ್ರೂಮ್ ಉಜ್ಜಿ, ಟೇಲ್ಸ್ ಎಲ್ಲ ಉಜ್ಜಿ ರಬರಬ ಅಂತ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲ ಮಾಡಿದ್ದೀನಿ. ಈಗ ಹೋಗಿ ಬಾತ್ರೂಮ್ ಉಜ್ಜಿತಾ ಇದ್ದೀನಿ. ನನ್ನಂಥ ಹುಚ್ಚಿ ನೀವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನಂತರ ಹುಚ್ಚಿ ಗಾಯ್ಸ್, ನಿಜಕ್ಕೂ ನನ್ನಂತರ ಹುಚ್ಚಿ. ಏನಾಯಿತು ಏನು ಅಂತ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಅದಕ್ಕಿಂತ ಮುಂಚೆ ಗುರುವಾರ ಶುಕ್ರವಾರ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ, ಓಕೆನಾ? ಎಲ್ಲೂ ಹೋಗಬೇಡಿ. ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ. ಸಾಂಬಾರು ಮಾಡಿದೆ, ಬೇಳೆ ಸಾಂಬಾರು. ಅನ್ನಕ್ಕೆ ಇಡಬೇಕು. ಅನ್ನಕ್ಕೆ ಇಟ್ಬಿಟ್ಟು ಅದಕ್ಕಿಂತ ಮುಂಚೆ ಏನೇನಾಯಿತು ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ, ಓಕೆ? ಸ್ಟೇ ಟ್ಯೂನ್. ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಶುಕ್ರವಾರ ಮಾರ್ನಿಂಗ್ ವ್ಲಾಗಿಂದ ಶೇರ್ ಮಾಡ್ಕೋತಾ ಇದ್ದೀನಿ. ಶುಕ್ರವಾರ ಫ್ರೈಡೇ ಅಂದರೆ ವಾರ ಪೂಜೆ, ನಿಮ್ಮೆಲ್ರಿಗೂ ಗೊತ್ತು. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಬೆಂಡೆಕಾಯಿ ಗ್ರೇವಿ, ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೆ. ಈ ರೆಸಿಪಿ ಸುಮಾರು ಸಲ ತೋರಿಸಿದ್ದೀನಿ. ಮಧ್ಯಾಹ್ನ ಸಾಂಬಾರ್ಗೂ ಆಗೋ ಥರ ಗಟ್ಟಿಯಾಗಿ, ತೀರ ತೆಳುಗಲ್ಲ, ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ. ಕಾಫಿ ಕೂಡ ಮಾಡಿದೆ, ಬಟ್ ಕುಡಿಯೋಕ್ಕೆ ಟೈಮೇ ಆಗಲಿಲ್ಲ. ಚಪಾತಿ ಹಿಟ್ಟೆಲ್ಲ ನಾದ್ಕೊಂಡು ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಂಡು ಕೆನೆ ಎಲ್ಲ ಕಟ್ಟುತ್ತಾಯಿತ್ತು. ಕೆನೆ ಕಟ್ಬಿಟ್ಟು ಮತ್ತೆ ಬಿಸಿ ಮಾಡಿದ್ರೆ ಮತ್ತೆ ಕುಡಿಯೋಕ್ಕೆ ಮನಸ್ಸು ಬರಲ್ಲ. ಫಸ್ಟು ಕುತ್ಕೊಂಡು ಒಂಚೂರು ಕಾಫಿ ಕುಡಿದು ಬಿಡೋಣ ಅಂತ ಹೇಳಿ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟೆ ಎಲ್ಲ ಒರೆಸಿ ಗ್ರೇವಿ ಒಂದು ಸ್ವಲ್ಪ ಕುದಿಬೇಕಾಗಿತ್ತು. ಅದು ಕುದ್ಮೇಲೆ ಚಪಾತಿ ಲಟ್ಸೋಣ ಅಂತ ಹೇಳಿ ಸ್ವಲ್ಪ ಕಾಫಿ ಕುಡಿದ್ಬಿಡೋಣ ಅಂತ ಕುಡಿದೆ. ಮಕ್ಕಳಿಗೆ ಅಷ್ಟರಲ್ಲಿ ಸ್ನಾನ ಮಾಡಿಸಿದೆ. ಚಾರುಗೆ ಶುಕ್ರವಾರ ಅಲ್ವಾ ತಲೆ ಸ್ನಾನ. ಸೊ ಅವಳು ಬಟ್ಟೆ ಹಾಕೋತಾ ಇದ್ಲು, ಯೂನಿಫಾರ್ಮ್. ತಲೆ ಎಲ್ಲ ನೀಟಾಗಿ ಒರೆಸ್ಕೊಟ್ಬಿಟ್ಟು ಅವಳ ಪಾಡಿಗಳು ರೆಡಿ ಆಯ್ತು. ಇವಾಗ ಅಂದರೆ ತಲೆ ಸ್ನಾನ ಮಾಡಿಸಿದ್ರೆ ಅವಳ ಪಾಡಿಗಳು ಅವಳ ಕೆಲಸ ಅವಳು ಮಾಡ್ಕೋತಾಳೆ. ಟೈಮ್ ಇನ್ನೂ 6:30. ಅದು 10-15 ನಿಮಿಷ ಫಾಸ್ಟ್ ಇದೆ. 6:15 ವಾಕ್ ಮುಗಿಸ್ಕೊಂಡು ಬಂದ ತಕ್ಷಣ ನಾನು ಇಷ್ಟು ಕೆಲಸ ಮಾಡಿ ಮುಗಿಸಿರ್ತೀನಿ. ಹಾಗಿದ್ರೆ ನಾನು ಎಷ್ಟೊತ್ತು ಗೆದ್ದಿರ್ತೀನಿ, ಎಷ್ಟು ಬೇಗ ಕೆಲಸ ಮಾಡಿರ್ತೀನಿ ಅಂತ ಲೆಕ್ಕ ಹಾಕ್ಕೊಳ್ಳಿ. ಅವಳಿಗೂ ತಲೆಯೆಲ್ಲ ಒರೆಸ್ಕೊಟ್ಟು ಈಗ ಅಲ್ಲೇ ಕೂರಿಸ್ಕೊಂಡು ಅಡುಗೆ ಮನೆ ಹತ್ರನೇ ಬರೆಸ್ತಾ ಇದ್ದೀನಿ. ನನ್ನ ಮಗನಿಗೆ ಸ್ನಾನ ಮಾಡಿ ಟ್ಯೂಷನಿಗೆ ಕಳಿಸಿದ್ದೆ. ಸೊ ನಾನು ಕಾಫಿ ಎಲ್ಲ ಕುಡಿದ್ಬಿಟ್ಟೆ, ಯಾಕೋ ತುಂಬ ಚಳಿ ಫೀಲ್ ಆಗ್ತಿತ್ತು. ಜೊತೆಗೆ ಲಂಚ್ ಬಾಕ್ಸ್ ಕೂಡ ಕಟ್ತಾ ಇದ್ದೀನಿ. ಬೆಳಿಗ್ಗೆ ಟೈಮು ವಾರಗಳಲ್ಲಿ ಎಸ್ಪೆಷಲಿ ಚಪಾತಿ ರೊಟ್ಟಿ ಅಂತ ಹಿಡ್ಕೊಂಬಿಟ್ರೆ
1 to ಡಬಲ್ ಕೆಲಸ ಆಗುತ್ತೆ. ಜೊತೆಗೆ ಅವಳಿಗೆ ತಿಂಡಿ ಕೂಡ ಕೊಟ್ಟೆ. ತಿಂಡಿ ತಿಂದ್ಬಿಟ್ಟು ಬರಿ ಅಂತ. ಆಗಿನ್ನೂ ಟೈಮ್ 7 ಗಂಟೆ ಆಗಿತ್ತು. ಅವ್ರಿಗೂ ಕೂಡ ಹಾಲು ಕಾಫಿ ಎಲ್ಲ ಮಾಡಿಟ್ಟು ಸತೀಶ್ ಕೂಡ ಇನ್ನೂ ಎದ್ದಿರಲಿಲ್ಲ. ಅವ್ರು ಎದ್ಮೇಲೆ ಕಾಫಿ ಮಾಡಿಕೊಟ್ರಾಯ್ತು ಅಂತ ಡಬ್ಬಿ ರೆಡಿ ಮಾಡಿಬಿಡೋಣ ಅಂತ ಬೇಗ ಬೇಗ ಡಬ್ಬಿ ರೆಡಿ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ನೆಲ ಒರೆಸಿ ನಾನು ಫ್ರೆಶ್ ಅಪ್ ಆಗಿ ವಾರ ಪೂಜೆ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗತ್ತೆ ನೋಡಿ. ಅಷ್ಟರಲ್ಲಿ ಸತೀಶ್ ಕೂಡ ಎದ್ದು ಬಂದರು. ಅವ್ರಿಗೂ ಕೂಡ ಕಾಫಿ ಕೊಡೋಷ್ಟರಲ್ಲಿ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿ ಪಾತ್ರೆ ಎಲ್ಲ ತೊಳೆದು ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಪಾತ್ರೆ ಇತ್ತು, ಕಸ ಒಂದು ಕೊಡಬೇಕಿತ್ತು. ಅವರು ಕಾಫಿನೂ ಕೊಡ್ತಾಯಿದ್ದೀನಿ, ಜೊತೆಗೆ ಲಂಚ್ ಬಾಕ್ಸು ಕೂಡ ಈಚೆ ತೊಗೊಂಡೋಗಿ ಇಡ್ತಾಯಿದ್ದೀನಿ. ಶೂಸ್ ಎಲ್ಲ ಎತ್ತಿ ಇಡ್ತಾಯಿದ್ದೀನಿ. ಹೊಸ್ಲೆಲ್ಲ ರೆಡಿ ಮಾಡಿಕೊಂಡು ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿಕೊಂಡು ಇದೆಲ್ಲ ರೆಗ್ಯುಲರಾಗಿ ನೀವು ಮಾಡ್ತೀರಾ, ಬಟ್ ನಾನು ಯಾವ ರೀತಿ ಫಟಫಟ ಅಂತ ಮಾಡಿದೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ಬಿಟ್ಟರೆ ನಾನು ಒಬ್ಬಳೇ ಮಾಡ್ತೀನಿ, ನೀವು ಯಾರೂ ಮಾಡಲ್ಲ ಅಂತಲ್ಲ. ಶುಕ್ರವಾರದ ರಂಗೋಲೆ ಈ ರೀತಿಯಾಗಿದೆ. ತಾವರೆ ಹೂವಿನ ರಂಗೋಲೆ ಬಿಟ್ಟಿದ್ದೀನಿ. ಹೇಗಿದೆ ರಂಗೋಲೆ ಕಮೆಂಟಲ್ಲಿ ಹೇಳಿ. ಬೆಳಗ್ಗೆ ಆ ಕತ್ಲೆಯಲ್ಲಿ ವಾಕ್ ಮುಗಿಸ್ಕೊಂಡು ಬರುವಾಗ ವಿಡಿಯೋ ಮಾಡಿದ್ರೆ ಸರಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಇವಾಗ ವ್ಲಾಗ್ನ ಮಾಡ್ತಾ ಇರೋಂಥದ್ದು, ವಿಡಿಯೋ ಶೇರ್ ಮಾಡ್ಕೋತಾ ಇರೋದು. ಸೊ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಬಿಸಿಲು ಮಾರಮ್ಮ ಟೆಂಪಲ್, ನಮ್ಮ ಗ್ರಾಮ ದೇವತೆ, ನಮ್ಮ ಏರಿಯಾ ದೇವರು, ಅಲ್ಲಿಗೆ ಬಂದು ಅರ್ಚನೆ ಮಹಾಮಂಗಳಾರತಿ ಮಾಡಿಸ್ಕೊಂಡು ಫ್ರೈಡೇ ಅಲ್ವಾ ಬಿಸಿಲು ಮಾರಮ್ಮ ಟೆಂಪಲ್ಗೆ ಬಂದು ಸುಮಾರು ದಿನ ಆಗಿತ್ತು. ಸೊ ಧೂಪ ಎಲ್ಲ ಹಾಕಿ ಅಲ್ಲಿಂದ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಬಂದೆ. ಎಲ್ಲ ಕೆಲಸ ಫಟಫಟ ಅಂತ ಬೇಗ ಮುಗಿಸಿದ್ರೆ ಟೈಮ್ ಇತ್ತು. ಸೊ ಹಾಗಾಗಿ ಇಲ್ಲೂ ಕೂಡ ಮುಗಿಸ್ಕೊಂಡು ತುಂಬ ಚೆನ್ನಾಗಿತ್ತು. ಹೂವಿನ ಅಲಂಕಾರ, ಕಲರ್ ಲೈಟ್ ಎಲ್ಲ ಹಾಕಿದ್ರು ದೊಡ್ಡಮ್ಮ ತಾಯಿಗೆ. ಅಮ್ಮನ ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ ಗೈಸ್. ನಾನಂತೂ ದೇವ್ರನ್ನ ಯಾವತ್ತೂ ನನಗದು ಕೊಡು ಇದು ಕೊಡು ಅಂತ ಯಾವತ್ತೂ ಬೇಡಿಲ್ಲ. ಭಗವಂತ ಮೇಲೆ ಇತ್ಕೊಂಡು ಎಲ್ಲನೂ ನೋಡ್ತಾ ಇರ್ತಾನೆ ನಾವು ಮಾಡೋ ಕೆಲಸ ಪ್ರತಿಯೊಂದೂ. ಅಲ್ಲಿಂದ ನಮ್ಮ ಏರಿಯಾ ಮಾರಮ್ಮ ಟೆಂಪಲ್ ಇದು ಆಯಿತಾ, ತೊಂಚಿಕೊಪ್ಪಲು ಮಾರಮ್ಮ ಅಂತ ಕೂಡ ಕರೀತಾರೆ. ಅಲ್ಲೂ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ಇನ್ನು ಮನೆಗೆ ಒಳಗಡೆಗೆ ಹೋಗಿಲ್ಲ. ಸತೀಶ್ ಕೂಗ್ತಾಯಿದ್ರು ಬಾಯ್ಲಿ ಬೀನ್ಸ್ ಬಿಡಿಸು, ಹುಡುಗರು ಯಾರೂ ಬಂದಿಲ್ಲ. ಕಾರಣ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡು ಹೊರಟೋಗಿದ್ದಾರೆ. ಸೊ ನಾನು ಬೆಳಗ್ಗೆ ಎಲ್ಲ ವಾಕ್ ಮಾಡಿ ಸುಸ್ತಾಗಿ ಕಾಲೆಲ್ಲ ನೋವು ಬಂದಿತ್ತು. ಕಾಲೆಲ್ಲ ನೀಡ್ಕೊಂಡು ಕೂತ್ಕೊಂಡು ಆರಾಮ್ಸೆ ಬೀನ್ಸ್ ಬಿಡಿಸ್ತಾ ಇದ್ದೀನಿ. ಹೊಟ್ಟೆ ಹಸಿತಾ ಇತ್ತು. ಪಾಪ ಒಬ್ಬರೇ ಸಫರ್ ಪಡ್ತಾ ಇದ್ದಾರಲ್ಲ, ಒಬ್ಬರೇ ಮಾಡ್ತಾ ಇದ್ದಾರಲ್ಲ, ನನಗದು ನೋಡಿಕೊಂಡು ಕರಳು ಚುರುಕಂತು. ಅವರೆಕಾಯಿ ಬಿಡಿಸ್ಬೇಕಿತ್ತು, ಬೀನ್ಸ್ ಬಿಡಿಸ್ಬೇಕಿತ್ತು, ಈರುಳ್ಳಿ ಬಿಡಿಸ್ಬೇಕಿತ್ತು, ಟೊಮೆಟೊ ಕಟ್ ಮಾಡಬೇಕಿತ್ತು. ಆಲ್ ಆಫ್ ಅ ಸಡನ್ ಈ ರೀತಿ ಒಂದು 50 ಜನಕ್ಕೆ 30 ಜನಕ್ಕೆ ಆರ್ಡ್ರ್ ಬಂದಾಗ ನಾವು ಯಾರ್ಯಾರು ಇರ್ತೀವೋ ಅವರೇ ನಾವು ರೆಡಿ ಮಾಡಬೇಕಾಗತ್ತೆ. ಏನೂ ಮಾಡೋಕ್ಕಾಗಲ್ಲ. ಕಾಯಕನೇ ಕೈಲಾಸ ಅಂತ ನಂಬಿರೋಳು ನಾನು. ಸೊ ಅವ್ರು ಹೆಂಗೆ ದುಡಿತಾರೆ ಅವ್ರನ್ನ ನೋಡಿ ನಾನು ಕಲ್ತಿದ್ದೀನಿ. ಅವರು ಕೂಡ ಶ್ರಮಜೀವಿ. ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ಮನ್ಸಿಗೆ ಹಾಕ್ಕೊಂಡು ಬೇಜಾರು ಮಾಡಿಕೊಂಡು ಯಾವತ್ತೂ ಕೂತ್ಕೊಳ್ಳೋದಿಲ್ಲ. ನನಗೆ ಯಾಕೋ ನೆಲದ ಮೇಲೆ ಕೂರೋಕ್ಕೆ ಆಗ್ತಾ ಇರಲಿಲ್ಲ, ಕಾಲು ನೋವ್ತಾ ಇತ್ತು. ಸೊ ಸಜ್ಜ ಮೇಲೆ ಕೂತ್ಕೊಂಡು ಕಟ್ ಮಾಡೋಣ ಅಂತ ಎಲ್ಲ ಎತ್ಕೊಂಡು ಸಜ್ಜ ಮೇಲೆ ಹೋಗ್ತಾ ಇದ್ದೀನಿ. ಬಟ್ ಯಾಕೋ ಇವತ್ತು ಕ್ಯಾಮ್ರಾ ಇಡೋಕ್ಕೆ ಕರೆಕ್ಟಾಗಿ ಫಿಕ್ಸ್ ಆಗ್ತಾಯಿಲ್ಲ. ಅಷ್ಟರಲ್ಲಿ ಜಾಮೂನ್ ಮಾಡಬೇಕಿತ್ತು, ಬೇಳೆ ಹೋಳಿಗೆ ಮಾಡಬೇಕಾಗಿತ್ತು. ಸೊ ಬೀನ್ಸ್ ಎಲ್ಲ ಬಿಡಿಸಾಯಿತು, ಅವರೆಕಾಯಿ ಬಿಡಿಸಾಯಿತು. ಈಗ ಈರುಳ್ಳಿ ಬಿಡಿಸೋಣ ಅಂತ ಬಂದೆ. ಏನೋ ಒಂಥರ ಮೂಡಿ ಈ ಥರ ಅನಿಸ್ತಾ ಇತ್ತು. ಇವತ್ತು ಬೆಳಗ್ಗೆಯಿಂದ ಬೇಜಾರಾಗ್ತಾಯಿತ್ತು. ಎಷ್ಟೇ ಮನಸ್ಸಿಗೆ ಏನೇ ಹರ್ಟ್ ಆದರೂ ಏನೇ ಬೇಜಾರಾದರೂ ನಾನು ಮಾಡೋ ಕೆಲಸ ಯಾವತ್ತೂ ನನ್ನಿಂದ ತೊಂದರೆ ಆಯಿತು, ನನ್ನಿಂದ ನಿಂತೋಯ್ತು ಅಂತ ಬ್ಲೇಮ್ ತೊಗೊಳಕ್ಕೆ ನಾನು ಇಷ್ಟಪಡಲ್ಲ ಗೈಸ್. ಯಾರೂ ಆಗಲ್ಲ. ನಮ್ಮ ಹತ್ರ ಇದ್ರೇ, ನಮ್ಮ ಕೈ ಕಾಲು ಗಟ್ಟಿಯಾಗಿದ್ರೇ, ನಾವು ದುಡಿತಾ ಇದ್ರೇ ನಮ್ಮ ಹತ್ರ ಸ್ವಲ್ಪ ಜನ ಬರ್ತಾರೆ, ನಮ್ಮ ಸಹಾಯ ಕೇಳ್ತಾರೆ. ಅದು ಬಿಟ್ಟರೆ ಬೇರೆ ಯಾರು ಹೋಗಲ್ಲ ಗೈಸ್. ಇವತ್ತಿನ ಕಾಲದಲ್ಲಿ, ಇವತ್ತಿನ ಕಲಿಯುಗದಲ್ಲಿ ಗಂಡನಿಗೆ ಹೆಂಡ್ತಿನೂ ಆಗಲ್ಲ, ಹೆಂಡ್ತಿಗೆ ಗಂಡನೂ ಆಗಲ್ಲ ಅಂತ ಅನಿಸುತ್ತೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ. ಸೊ ಇಷ್ಟೆಲ್ಲ ದುಡಿದ್ರು, ಇಷ್ಟೆಲ್ಲ ಸಹಾಯ ಮಾಡಿದ್ರು, ಇಷ್ಟೆಲ್ಲ ಗಂಡನ ಕಷ್ಟದಲ್ಲಿ, ಗಂಡನ ನೋವಲ್ಲಿ, ಗಂಡನ ಕೆಲಸದಲ್ಲಿ ಜೊತೆಯಾಗಿದ್ರೂ ಒಂದು ಬ್ಯಾಡ್ ಟೈಮ್ ಅನ್ನೋದು ಎಲ್ಲರ ಲೈಫಲ್ಲಿ ಕೂಡ ಬರುತ್ತೆ. ಅದೇ ರೀತಿ ನನಗೂ ಕೂಡ ಆಯಿತು. ಏನಾಯಿತು ಪ್ರತಿಯೊಂದು ವಿಡಿಯೋ ಸಮೇತ ಪ್ರೂವ್ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ ಕೊನೆ ತನಕ ವಿಡಿಯೋ ನೋಡಿ. ಅದು ಬಿಟ್ಟರೆ ನಾನು ಕೇಳ್ಕೊಳ್ಳೋದು ಏನು ಗೊತ್ತಾ, ಯಾರನ್ನೂ ಬ್ಲೇಮ್ ಮಾಡ್ತಾಯಿಲ್ಲ ಇಲ್ಲಿ. ನನ್ನ ಗಂಡನಾಗಲಿ ಯಾರನ್ನೂ ನಾನು ಬ್ಲೇಮ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಆದರೆ ನಾನು ಒಂದು ಹೆಣ್ಣು, ನನಗೂ ಒಂದು ಮನಸ್ಸಿರುತ್ತೆ. ಅದನ್ನು ಯಾಕೆ ಇವ್ರುಗಳು ಅರ್ಥ ಮಾಡ್ಕೊಳ್ಳಲ್ಲ? ನನಗೂ ಸುಸ್ತಾಗುತ್ತೆ, ನೋವಾಗುತ್ತೆ, ಫೀಲಿಂಗ್ ಅಲೋನ್ ಅನಿಸುತ್ತೆ, ನಾನು ಒಂಟಿ ಅನಿಸುತ್ತೆ. ನನಗೆ ಯಾರೂ ಇಲ್ವಲ್ಲ, ಇಷ್ಟೇನಾ ನನ್ನ ಜೀವನ? ಕೆಲಸ, ಮಕ್ಕಳು ನೋಡ್ಕೊ, ಮನೆ ನೋಡ್ಕೊ, ಗೋಡನ್ ನೋಡ್ಕೊ, ಬರೀ ಕೆಲಸದಲ್ಲೇ ನನ್ನ ಜೀವನ ಮುಗ್ದೋಯ್ತಾ ಅನಿಸುತ್ತೆ ಒಂದ್ಸಲಿ. ಏನೂ ಮಾಡೋಕ್ಕಾಗಲ್ಲ. ಆ ದೇವರು ನನ್ನ ಹಣೆಯಲ್ಲಿ ಬರ್ದಿರೋದೇ ಇದು.
ಅದನ್ನು ತಿದ್ದಕ್ಕಂತೂ ಆಗಲ್ಲ, ಅಳ್ಸಾಕಕ್ಕಂತೂ ಆಗಲ್ಲ. ಬಂದಂಗೆ ಜೀವನ ಸಾಗಿಸ್ಕೊಂಡು ಹೋಗಬೇಕು ಅಂತ ಮನಸ್ಸನ್ನ ಕಲ್ಲು ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಸೊ ಸುಮಾರು ಜನ ಎಲ್ಲ ಇದೆ ನಿಮ್ಗೆ ಯಾಕೆ ಯೂಟ್ಯೂಬು ಅಂತ ಕೇಳೋರಿಗೆ ಈ ವಿಡಿಯೋ ಆನ್ಸರ್ ಮಾಡ್ತೀನಿ. ಎಲ್ಲ ಇದೆ ಅಂತ ದುಡ್ಡುಗೋಸ್ಕರ ನಾನು ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ಗೆ ಬಂದಿಲ್ಲ. ನನ್ನ ಬೇಜಾರನ್ನ, ನನ್ನ ಲೋನ್ಲಿನೆಸ್ನ, ನನ್ನ ಒಂಟಿತನನ ದೂರ ಮಾಡ್ಕೋಬೇಕು ಅಂತ ನಾನು ಈ ಯೂಟ್ಯೂಬ್ ಜರ್ನಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ಗಾಗಿರ್ಬೋದು ಬಂದಿರ್ಬೋದು. ರೀಲ್ಸ್ ಮಾಡೋದ್ರಲ್ಲಿ ಸಿಗೋವಂಥ ಖುಷಿ ನನಗಿನ್ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದೇ ನನ್ನ ಪ್ರಪಂಚನೇ ಕೆಲಸ. ಬೆಳಗ್ಗೆ ಆಯಿತು ಅಂದರೆ ಮನೆ ಕೆಲಸ, ಮಕ್ಕಳ ಕೆಲಸ, ದೇವ್ರ ಕೆಲಸ, ವಾರ ಪೂಜೆ, ಮಧ್ಯಾಹ್ನ ಆಗ್ತಿದ್ದಂಗೆ ಗೋಡೌನ್ ಕೆಲಸ. ಇದಿಷ್ಟೇ ಗೈಸ್ ನನ್ನ ಜೀವನ. ನನಗೆ ಅಂತ ನಾನು ಟೈಮ್ ಕೊಟ್ಕೊಳ್ಳೋಕ್ಕೂ ಹೋಗ್ತಾಯಿಲ್ಲ. ನನಗೆ ಅಂತ ನಾನು ಫ್ರೀ ಟೈಮೇ ನನಗೆ ಸಿಗ್ತಾಯಿಲ್ಲ. ಹೊಟ್ಟೆ ತುಂಬ ಹಸಿತಾಯಿತ್ತು ಗೊತ್ತಾ. ಬೆಳಿಗ್ಗೆ ಒಂದು ಕಪ್ ಕಾಫಿ ಕುಡ್ದಿರೋದು ಬಿಟ್ಟರೆ ಇನ್ನೇನು ನಾನು ತಿಂದಿಲ್ಲ. ಅಷ್ಟರಲ್ಲಿ ಬೀನ್ಸ್ ಎಲ್ಲ ಬಿಡಿಸಾಯಿತು, ಈರುಳ್ಳಿ ಬಿಡಿಸಾಯಿತು, ಸೌತೆಕಾಯಿ ಟೊಮೆಟೊ ಕಟ್ ಮಾಡಾಯಿತು. ಈಗ ಸ್ವಲ್ಪ ಗ್ರೀನ್ ಪೀಸ್ನ ಬಿಡಿಸಿ ಕೊಟ್ಟೆ. ಸೊ ಅದೆಲ್ಲ ಆದಮೇಲೆ ಅದೆಲ್ಲ ಕ್ಲೀನ್ ಮಾಡಬೇಕಿತ್ತು. ಅದು ಕೂಡ ಎಲ್ಲ ಕ್ಲೀನ್ ಮಾಡಿ ಇನ್ನು ಸ್ವಲ್ಪ ಪಚ್ಚಡಿ, ಮೊಸರು ಬಜ್ಜಿಗೆಲ್ಲ ಹಚ್ಬೇಕಾಗಿತ್ತು. ಎಲ್ಲನೂ ಹಚ್ಚಿಕೊಟ್ಟು ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ ಗಾಯ್ಸ್. ಬದಲಾಯಿಸೋಕ್ಕಂತೂ ಆಗಲ್ಲ. ನಮ್ಮ ಜೀವನ ರೂಪ್ಕೊಂಡಿರೋದೇ ಹೀಗೆ. ಮೇಲಿರೋ ಭಗವಂತ ನನ್ನ ಹಣೆಯಲ್ಲಿ ಇಂತಿಷ್ಟೇ ಬರೆದಿರೋದು, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಬಂದಂಗೆ ಜೀವನನ ನಡೆಸ್ಕೊಂಡು ಹೋಗಬೇಕು. ಅದರಲ್ಲಿ ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲದೆ ಇರೋ ಕಾಯಿಲೆಗಳು ನಮ್ಮನ್ನು ಹುಡ್ಕೊಂಬರ್ತವೆ. ಅದಕ್ಕೆ ನಾವು ಟೈಮ್ ಕೊಡಬಾರ್ದು. ಆಹ್ವಾನ ಮಾಡ್ದಂಗೆ ಆಗುತ್ತೆ ಅಲ್ವಾ. ಸೊ ಯಾರೋ ಹಸ್ಕೊಂಡು ದುಡಿಯಮ್ಮ ನೀನು ಅಂತ ಯಾರೂ ಹೇಳಿಲ್ಲ. 6:30 7 ಗಂಟೆಗೆ ತಿಂಡಿ ಮಾಡಿಟ್ಟಿರ್ತೀನಿ. ತಿನ್ನೋಕ್ಕೂ ಋಣ ಇರಬೇಕಲ್ವ, ನಮ್ಮ ಮನೇಲಿ ಬರೆದಿರ್ಬೇಕಲ್ವ. ಸೊ ಏನೂ ಮಾಡೋಕ್ಕಾಗಲ್ಲ. ಈ ರೀತಿ ಎಲ್ಲ ಒಂದೊಂದ್ಸಲಿ ಆಗುತ್ತೆ. ಅಡ್ಜಸ್ಟ್ ಮಾಡಿಕೊಂಡು ಬಂದಂಗೆ ಜೀವನನ ಅದನ್ನೇ ಒಳ್ಳೆಯ ರೀತಿಲಿ ನಗ್ನಗ್ತಾ ತಲೆಗೆ ಹಾಕ್ಕೊಳ್ದೆ ಮನ್ಸಿಗೆ ಹಾಕ್ಕೊಳ್ದೆ ನಡೆಸ್ಕೊಂಡು ಹೋಗಬೇಕು. ನನ್ನ ಕೆಲಸ ಎಲ್ಲ ಮುಗೀತು, ಎಲ್ಲ ಕ್ಲೀನ್ ಮಾಡಿಕೊಟ್ಟೆ. ಸೊ ಇವಾಗ ಅಕ್ಕಿ ರೊಟ್ಟಿ ಉಂಡೆನೂ ಕಟ್ಕೊಟ್ಟೆ, ಹೋಳಿಗೆಗೂ ಕೂಡ ಉಂಡೆ ಕಟ್ಕೊಟ್ಟೆ. ಮನೆಗೆ ಬಂದೆ, ಗಾಳಿಗೆ ಬಟ್ಟೆ ಎಲ್ಲ ಹಾರಾಡ್ತಿತ್ತು. ಇನ್ನು ನಾಳೆ ಬೆಳಗ್ಗೆ ಮಕ್ಳಿಗೆ ಯೂನಿಫಾರ್ಮಿಗೆ ಬಟ್ಟೆ ಬೇಕು. ಫಸ್ಟು ಎಲ್ಲನೂ ಐರನ್ ಮಾಡಿ ಇಟ್ಬಿಡೋಣ ಅಂತ ಐರನ್ ರೂಮ್ಗೆ ಬಂದಿದ್ದೀನಿ. ಬಂದ ತಕ್ಷಣ ಬಿಸಾಕ್ಬಿಟ್ಟು ಕುತ್ಕೊಂಡು ತಿನ್ಬಿಡ್ಬೋದಾಗಿತ್ತು ನಾನು. ಬಟ್ ನಾನು ವೆಯ್ಟ್ ಮಾಡಿದ್ದು ನನ್ನ ಹಸ್ಬೆಂಡ್ ಬರಲಿ, ಅವ್ರ ಜೊತೆಗೆ ಅವ್ರಿಗೂ ತಿಂಡಿ ಹಾಕ್ಕೊಟ್ಟು ನಾನು ತಿನ್ನೋಣ ಅಂತ ವೆಯ್ಟ್ ಮಾಡಿದೆ. ನನ್ನ ಮನಸ್ಸು ಅವ್ರಿಗೆ ಅರ್ಥನೇ ಆಗ್ತಾಯಿಲ್ಲ. ಕಾದು ಸಾಕಾಯಿತು. 3 ಗಂಟೆ ಗೊತ್ತಾ, ಬೆಳಗ್ಗೆ 7 ಗಂಟೆಯಲ್ಲಿ ಮಾಡಿದ್ದನ್ನು 3 ಗಂಟೆಗೆ ತಿನ್ನೋಣ ಅಂತ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿದ್ದೆ ಅಲ್ವ, ಗ್ರೇವಿ ಎಲ್ಲ ಬಿಸಿ ಮಾಡಿ ಚಪಾತಿ ಹಾಕೋತಾ ಇದ್ದೀನಿ. ಒಂದು 2-3 ಹಾಕ್ಕೊಂಡೆ. ತಿನ್ನಬೇಕು ಅಂತ ಯಾವುದು ಮನಸ್ಸಿಗೆ ಅನ್ನಿಸ್ತಾ ಇಲ್ಲ. ಯಾಕೆ ಹಶ್ವನ್ ನೀಗೋಗಿದೆ, ಅದೇನೋ ಒಂಥರಲ್ಲ ಹಂಗೆ ಹಸ್ವು ಅನ್ನೋದೇ ನಿಂತೋಗಿದೆ. ಬಟ್ ಆದರೂ ದೇಹಕ್ಕೆ ಶಕ್ತಿ ಬೇಕು, ಓಡಾಡೋಕ್ಕೆ ತಾಕತ್ತು ಬೇಕು ಅಂತ ತಿನ್ನೋಣ ಅಂತ ಹಾಕ್ಕೊಂಡಿದ್ದೀನಿ. ಕಾದು ಸಾಕಾಯಿತು. ಇನ್ನೆಷ್ಟೊತ್ತು ಅಂತ ಕಾಯಿಲಿ. ಪಾಪ ಅವರು ಅಷ್ಟೇ ಬೆಳಗ್ಗೆ ಕಾಫಿ 1 ಲೋಟ ಗಂಜಿ ಕುಡ್ದಿದ್ದು ಬಿಟ್ಟರೆ ಅವರು ಕೂಡ ಏನೂ ತಿಂದಿಲ್ಲ. ಅದು ನನಗೂ ಗೊತ್ತು. ಕೆಲಸನೇ ಇಂಪಾರ್ಟೆಂಟ್ ಅಯ್ಯಪ್ಪನಿಗೆ. ಅಯ್ಯಪ್ಪ ಯಾವಾಗ ಬುದ್ಧಿ ಕಲಿತಾರೋ ಆ ಪ್ರಪಂಚದಲ್ಲಿರೋ ದೇವ್ರಿಗೆ ಮಾತ್ರ ಗೊತ್ತಾಗತ್ತೆ. ಸೊ ಪ್ರಸಾದ ಮಾಡಬೇಕಿತ್ತು. ಸಂಜೆ ಮತ್ತೆ ಪ್ರಸಾದ ಇತ್ತು. ಹಾಗಾಗಿ ಫಸ್ಟು ಸ್ನಾನ ಮಾಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ. ಸ್ನಾನ ಮಾಡೇ ಅವರು ಯಾವಾಗಲೂ ಪ್ರಸಾದ ಮಾಡೋದು. ಅಷ್ಟರಲ್ಲೇ ಯಾಕೋ ತುಂಬ ತಲೆನೋವು, ನನಗೆ ತಲೆನೋವ್ತಾ ಇತ್ತು. ಹಾಲು ಕಾಯಿಸ್ಬಿಟ್ಟೆ. ಕಾಫಿ ಮಾಡೋಣ ಫಸ್ಟು. ಬೆಳಗ್ಗೆ 1 ಕಪ್ ಕಾಫಿ ಕುಡ್ದಿದ್ದು, ಕಾಫಿ ಮಾಡೋಣ ಅಂತ ಕಾಫಿ ಕೂಡ ಮಾಡಿದೆ. ನನ್ನ ಮಕ್ಕಳು ಕೂಡ ಬಂದುಬಿಡ್ತಾರೆ. ಅವ್ರಿಗೂ ಕೂಡ ಹಾಲು ಮಾಡಿ ಬಿಸಿ ಕುಡಿಯಲ್ಲ ಅವರು. ನಾನು ಕೂಡ ಕಾಫಿ ಮಾಡಿಕೊಂಡು ಅವ್ರಿಗೂ ಕೂಡ ಹಾಲು ಮಾಡಿ ಸೈಡ್ಗೆ ಎತ್ತಿಟ್ಟೆ. ಗೈಸ್, ವೆರಿ ಗುಡ್ ಆಫ್ಟರ್ನೂನ್. ಮಧ್ಯಾಹ್ನ ಬೆಳಗ್ಗೆಯಿಂದ ನೋಡಿದ್ರಿ ಏನೇನಾಯಿತು ಅಂತ. ಕರೆಕ್ಟಾಗಿ ಅದು 10 ನಿಮಿಷ ಫಾಸ್ಟ್ ಇದೆ. 3 ಗಂಟೆ ಕೆಲಸ ಇದ್ದಾಗ ಕೆಲಸ ಮಾಡ್ಕೋಬೇಕು, ಇಲ್ಲದೇ ಇದ್ದಾಗ ರೆಸ್ಟ್ ಮಾಡಬೇಕು. ಹಂಗಂತ ನಂತರ ಊಟ ತಿಂಡಿ ಬಿಟ್ಟು ಯಾರೂ ಈ ಟಾಪ್ಸು ಇದೆಲ್ಲ ಒಂದು ಟೈಮಲ್ಲಿ ಫಿಟ್ ಆಗ್ತಾಯಿತ್ತು ನನಗೆ. ಇವಾಗೆಲ್ಲ ದೊಗಳೆ ಆಗ್ತಾಯಿದೆ. ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಏನಕ್ಕ ಅಂತೀರಾ? ಇದೆ. ಈಗ ತಿಂಡಿ ಊಟ 2 ಒಟ್ಟಿಗೆ, ಅದು 2-3 ಚಪಾತಿ ಹಾಕ್ಕೊಂಡೆ. ನೀವು ನೋಡಿದ್ರೆ ಆಗ್ತಾಯಿಲ್ಲ ಗೈಸ್, ತುಂಬ ಸುಸ್ತಾಯಿತು. ಏನೂ ಮಾಡೋಕ್ಕಾಗಲ್ಲ ಕೆಲಸ ಇದ್ದಾಗ. ಹುಡುಗರು ಯಾರೂ ಬಂದಿಲ್ಲ. ಕಾರಣ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿದ್ದಾರೆ. ಆಮೇಲೆ ಈ ಓಂ ಶಕ್ತಿ ಮಾಲೆ ಹಾಕಿಸ್ಕೊಂಡಿದ್ದಾರೆ ಕ್ಲೀನರ್ಸು. ಹಾಗಾಗಿ ಯಾರೂ ಬಂದಿಲ್ಲ. ಎಲ್ಲ ನಾವೇ ರೆಡಿ ಮಾಡಿ ಸಂಜೆ ಈಗ ಒಂದು ಸಿಹಿ ಪೊಂಗಲ್, ಖಾರ ಪೊಂಗಲ್ ಪ್ರಸಾದ ಕೂಡ ಇದೆ.
ಶುಕ್ರವಾರ ಆಗಿರೋದ್ರಿಂದ. ಸೊ ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಬಂದು ಹೊಟ್ಟೆ ತುಂಬ ಚುರುಗುಡ್ತಾ ಇತ್ತು. ಸೊ ಸತೀಶ್ ಇನ್ನೂ ಸ್ನಾನ ಮಾಡಿಲ್ಲ, ಪ್ರಸಾದ ಮಾಡೋಕ್ಕೆ ಸ್ನಾನ ಮಾಡ್ತಾರೆ ಬಂದು. ಹಾಗಾಗಿ ಅವರು ಬರೋಷ್ಟರಲ್ಲಿ ಬೇಕಿದ್ರೆ ಅವ್ರು ಕೇಳಿದ್ರೆ ಮುದ್ದೆ ಮಾಡ್ಕೊಳ್ಳೋಣ ಅಂತ. ಡೈಲಿ ಚಪಾತಿ ತಿಂದು ಬಾಯಿ ಥರ ಆಗ್ಬಿಟ್ಟಿದೆ ನನಗೆ. ಹೀಟ್, ಈ ಚಳಿಗಾಲದಲ್ಲಿ ಬಾಡಿ ಹೀಟ್ ಆಗಿದೆ. ಸೊ ಎಲ್ಲ ಅಂತೀರಾ ನಿಮ್ಗೇನು ಕಮ್ಮಿ, ಎಲ್ಲ ಇದೆ, ನೆಮ್ಮದಿ ಇಲ್ಲ. ಕರೆಕ್ಟಾಗಿ ಊಟ ಮಾಡ್ತೀನಿ, ಅಡುಗೆ ತಿಂಡಿ ಮಾಡ್ತೀನಿ, ತಿನ್ನೋಕ್ಕೆ ಟೈಮ್ ಇಲ್ಲ. ಮನುಷ್ಯನಿಗೆ ಏನು ಬೇಕು ಹೇಳಿ? ಫಸ್ಟ್ ಆಫ್ ಆಲ್ ಬೇಕಾಗಿರೋದು ನೆಮ್ಮದಿ. ಕಣ್ಣು ತುಂಬ ನಿದ್ರೆ ಇಲ್ಲ, ಅರ್ಥ ಆಯ್ತಾ? ಇದಿಷ್ಟಿದ್ರೆ ಮನುಷ್ಯನ ಹಿಡಿದು ನಿಲ್ಸೋಕ್ಕಾಗಲ್ವಂತೆ. ಸೊ ದೇವರು ಎಲ್ಲ ಕೊಡ್ತಾನೆ, ಏನು ಕಿತ್ಕೋಬೇಕೋ ಮೇನ್ ಅದನ್ನೇ ಕಿತ್ಕೋತಾನೆ. ಒಬ್ಬೊಬ್ಬರು ಕಡಿಮೆ ಸಂಬಳ ಸಂಪಾದನೆ ಮಾಡ್ತಿರ್ಬೋದು, ಕೂಲಿ ಕೆಲಸ ಅದು ಕೆಲಸನೇ, ಅಂಡರ್ ಎಸ್ಟಿಮೇಟ್ ಆಗಿ ಮಾತಾಡ್ತಾಯಿಲ್ಲ, ನಾನು ಮಾಡ್ತಾ ಇರೋದು ಕೂಲಿ ಕೆಲಸನೇ. ಹಂಗಂತ ಅಂದ್ಬಿಟ್ಟು ಅವ್ರಿಗಿರೋ ನೆಮ್ಮದಿ ನಮಗಿಲ್ಲ. 102% ನಿಜಕ್ಕೂ ನಮಗೆ ಅದು ಇಲ್ದಂಗೆ ಆಗಿಬಿಟ್ಟಿದೆ. ಏನು ಮಾಡ್ತೀರಾ? ನಾನು ಒಬ್ಳಿಗೆ ಅಲ್ಲ ಗೈಸ್, ಪಾಪ ಪಾಯಿ ಅದೂ ಸತೀಶನು ಬೆಳಗ್ಗೆ ಒಂದು ಕಪ್ ಕಾಫಿ ಕುಡಿದಿರೋದು ಬಿಟ್ಟರೆ, ನಾನು ಅಷ್ಟೇ ಬೆಳಗ್ಗೆ ಒಂದು ಕಪ್ ಕಾಫಿ ಕುಡಿದಿರೋದು ಬಿಟ್ಟರೆ ಎಷ್ಟೆಲ್ಲ ಮಾಡಿದ್ದೀನಿ. ವಾರ ಪೂಜೆ, ಮಕ್ಕಳು ರೆಡಿ, ಮಕ್ಕಳು ಕಳಿಸಿ ಕೆಳಗಡೆ. ನಾನು ಫುಲ್ಲು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಸುಸ್ತಾಗ್ಬಿಡ್ತೀರ. ಫೋನ್ ಕೈಯಲ್ಲಿದ್ದರೆ ಕೆಲಸ ಆಗಲ್ಲ ಅಂತ ಫೋನ್ ಸೈಡ್ಗೆ ಇಟ್ಬಿಟ್ಟು ಕೆಲಸಗಳು ಮಾಡ್ತಾಯಿದ್ದೆ. ಹೋಯ್ತು ಎಲ್ಲ, ಮೆಹಂದಿ, ನೇಲ್ ಪಾಲಿಶು ಎಲ್ಲ ಕಿತ್ಕೊಂಡು ಹೋಯ್ತು. 2 ದಿನ ಇದ್ದಿದ್ದು ಕೈಯಲ್ಲಿ. ಇಷ್ಟು ಕೆಲಸ ಮಾಡಿದ್ರೆ ಇನ್ನೇನಿರುತ್ತೆ. ಸೊ ಬನ್ನಿ, ಹೊಟ್ಟೆ ಹಸುತ್ತಾ ಇದೆ, ಫಸ್ಟ್ ತಿಂದ್ಬಿಡ್ತೀನಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸತೀಶ್ ಇನ್ನೂ ಸ್ನಾನ ಮಾಡ್ಕೊಂಡು ಬಂದಿರಲಿಲ್ಲ, ಸ್ವಲ್ಪ ಬಟ್ಟೆ ಎಲ್ಲ ಇತ್ತು. ಸೊ ಅವ್ರದ್ದು ಒಂದು ಜೊತೆ ಬಟ್ಟೆ ಏನು ಮಿಷಿನ್ಗೆ ಹಾಕೋದು ಅಂತ ಹೇಳಿ ಹ್ಯಾಂಡ್ ವಾಶೇ ಮಾಡೋಣ ಅಂತ ಸೋಪು ಬ್ರಷ್ ಎಲ್ಲ ಇಟ್ಕೊಂಡು ಅವ್ರ ಬಟ್ಟೆ ಎಲ್ಲ ವಾಶ್ ಮಾಡೋಣ ಅಂತ ಬೇಗ. ಯಾಕಂದರೆ ಅವ್ರದ್ದು ವೈಟ್ ಬನಿಯನ್, ಅವ್ರು ಯಾವಾಗಲೂ ವೈಟ್ ಬನಿಯನ್ ವೇರ್ ಮಾಡೋದು, ಅದೆಲ್ಲ ನೀಲಿ ಮಾಡಬೇಕು ಅವರಿಗೆ. ಎಲ್ಲ ವಾಶ್ ಮಾಡಿ ಕೊನೆಗೆ ಫೈನಲಾಗಿ ನೀಲಿ ಎಲ್ಲ ಮಾಡಿ ಎಲ್ಲ ತೊಗೊಂಡೋಗಿ ಒಣಗಾಕಬೇಕಾಗಿತ್ತು. ಅವರು ಕೂಡ ಬಂದಮೇಲೆ ಕೇಳಿಬಿಟ್ಟು ಅವ್ರಿಗೆ ಮುದ್ದೆ ಮಾಡಿಕೊಡೋಣ ಅಂತ ಹೇಳಿ ನಾನು ಕೂಡ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಒಳಗಡೆ ಬಂದು ಕಾಫಿ ಇನ್ನೇನೋ ಕೆನೆಗಡ್ತಿತ್ತು. ಅಷ್ಟರಲ್ಲಿ ಕೂತ್ಕೊಂಡು ಇರಪ್ಪ, ಅವ್ರು ಬಂದಮೇಲೆ ಕೇಳ್ಬಿಟ್ಟು ನಾನು ಮುದ್ದೆ ಮಾಡಿಕೊಡೋಣ ಅಂತೇಳಿ ಫಸ್ಟ್ ಕಾಫಿ ಕುಡಿಯೋಣ ನೆಮ್ಮದಿಯಾಗಿ ಅಂತ. ಏನು ನೆಮ್ಮದಿ ಗಾಯ್ಸ್, ಬೆಳಗ್ಗೆ ತಿನ್ನೋದು, ಮಧ್ಯಾಹ್ನ ಊಟ ಇಲ್ಲ. ಇನ್ನು ರಾತ್ರಿ ತಿಂದೇದ್ರಿಲ್ಲ. ಯಾಕಂದರೆ ಇವಾಗ ತಿಂದಿರೋದೆ 3 ಕಾಲಲ್ಲಿ ಜೀರ್ಣ ಆಗಿರಲ್ವಲ್ಲ. ಬಾಯ್ಲಿ ಏನಕ್ಕೆ ಬಂದೆ ನೀನು? ಹಾಂ, ಏನು ಹೇಳು? ಏನಕ್ಕೆ ಬಂದೆ ನೀನು ಇವಾಗ ಮೇಲೆ? ನಿನ್ನ ಕೆಲಸ ಕೆಳಗಡೆ ಬಾ 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 ಅಂದೆ. ಬಾ ಕೊಡ್ತೀನಿ, ಬಾ. ದೀಪದಲ್ಲಿರೋ ಎಣ್ಣೆ ಬತ್ತಿ ಎಲ್ಲ ಹಾಳು ಮಾಡೋದು ನೀನಾ? ಬಾ ಇವಾಗ. ದೀಪದಲ್ಲಿ ಇಟ್ಟಿರೋ ದೀಪ ಇಡಲ್ವಲ್ಲ ನೀನು? ಅಲ್ಲೇನು ನೋಡ್ತಾ ಇದೆಯಾ? ಅಲ್ಲೆಲ್ಲೂ ಹೋಗೋಕ್ಕೆ ಪ್ಲೇಸ್ ಇಲ್ಲ ನಿನಗೆ. ದೀಪ ಎಲ್ಲ ಹಾಳು ಮಾಡಿ ನೋಡು. ಏಯ್ ಬಾಯ್ಲಿ, ದೀಪ ನಿನ್ನೆ ರೆಡಿ ಮಾಡಿದ್ದೀನಿ. ಶುಕ್ರವಾರ ದೀಪ ಹಚ್ಚೋಣ ಅಂದರೆ ಎಲ್ಲ ಎಂಜಲ್ ಮಾಡಿ ಹೋಗೈತೆ. ಮತ್ತೆಲ್ಲ ತೊಳೆದೆ ಕ್ಲೀನಾಗಿ. ಬಾ ನೀನು ಮೇಲೆ. ಆ ಪಕ್ಕದ ಮನೆ ಬೆಕ್ಕು ನಮ್ಮ ಮನೆಗೆ ಬಂದು ಹಾಲೆಲ್ಲ ತಿಂದ್ಬಿಟ್ಟು ಹೊರಟೋಗುತ್ತೆ. ಸೊ ಅಷ್ಟರಲ್ಲಿ ಸತೀಶ್ ಕೂಡ ಸ್ನಾನ ಮುಗಿಸಿ ಬಂದರು. ಮುದ್ದೆ ಮಾಡಿಕೊಡ್ಲಾ ಅಂತ ಕೇಳಿದೆ. ಬೇಡ, ಅದೇ ಚಪಾತಿನ ಗ್ರೇವಿ ಮಾಡಿದೆಯಲ್ಲ ಬಿಸಿ, ಅದರಲ್ಲೇ ತಿಂತೀನಿ ಅಂದ್ಬಿಟ್ಟು ತಿಂದರು. ಸೊ ಚಾರು ಕೂಡ ಬಂದಳು, ತುಂಬ ಹಠ ಮಾಡ್ತಾಯಿದ್ಲು ಇವತ್ತು. ಯಾಕೋ ಅವಳಿಗೂ ಮೂಡ್ ಸರಿ ಇರಲಿಲ್ಲ ಅನಿಸುತ್ತೆ, ತುಂಬ ಅಳ್ತಾ ಇದ್ಲು. ಏನೋ ಥಿಂಗ್ಸ್ ಅವಳದು ವಿಕ್ಕಿ ಎತ್ಕೊಂಡಿದ್ದಾನಂತೆ, ವಾಟರ್ ಬಾಟ್ಲ್, ಅದಕ್ಕೋಸ್ಕರ ತುಂಬ ಹಠ ಮಾಡಿದ್ಲು. ಇದಿಷ್ಟು ಶುಕ್ರವಾರ ನಡೆದಿದ್ದು. ಇದು ಶನಿವಾರ ಬೆಳಗ್ಗಿನ ವ್ಲಾಗ್. ರೆಗ್ಯುಲರಾಗಿ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಜೋಳದ ರೊಟ್ಟಿ ಮಾಡೋಣ ಅಂತ ಮುದ್ದೆ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಜೋಳದ ರೊಟ್ಟಿ ಮಾಡಿದಾಗ ಹಿಟ್ಟು ಸ್ವಲ್ಪ ತೆಳುವಾಗೋಗಿತ್ತು, ಲಟ್ಸೋವಾಗ ತುಂಬ ತೊಂದರೆ ಆಯಿತು, ಕಲ್ಲಿಗೆಲ್ಲ ಅಂಟ್ಕೊತಾ ಇತ್ತು. ಅದಕ್ಕೆ ಈ ಸಲ ಸ್ವಲ್ಪ ಗಟ್ಟಿಯಾಗೆ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಕೈಗೆ ಅಂಟಬಾರ್ದು, ಸೊ ಆ ರೀತಿ ಬೇಯಿಸ್ಕೊತಾ ಇದ್ದೀನಿ ಜೋಳದ ರೊಟ್ಟಿನ. ಲಾಸ್ಟ್ ಟೈಮ್ ಅಂತೂ ಸಖತ್ ತೊಂದರೆ ಆಗಿತ್ತು. ಸೊ ತುಂಬ ಬಿಸಿ ಹೊಗೆ ಆಡ್ತಾಯಿದೆ ನೋಡಿ. ಸೊ ತಿಕ್ನೆಸ್ ಸರಿಗಿದೆಯಾ ಅಂತ ನಾದಿ ನೋಡ್ತಾ ಇದ್ದೆ, ಯಾವುದೇ ರೀತಿ ಅಂಟ್ಕೊತಾ ಇಲ್ಲ. ತಿಕ್ನೆಸ್ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿತ್ತು ಈ ಸಲ. ಸೊ ಖುಷಿ ಆಯಿತು. ರೊಟ್ಟಿ ಮಾಡಿದಾಗ ಈ ರೀತಿ ಚೆನ್ನಾಗಿ ಆಗಿಬಿಟ್ರೆ
ಅನ್ನದ ರೊಟ್ಟಿ ಆಗಿರ್ಬೋದು ಅಥವಾ ಅಕ್ಕಿ ರೊಟ್ಟಿ ಆಗಿರ್ಬೋದು ಈ ಜೋಳದ ರೊಟ್ಟಿ ಆಗಿರ್ಬೋದು ನೀಟಾಗಿ ಆಗಿಬಿಟ್ರೆ ನನ್ನಷ್ಟು ಖುಷಿ ಪಡೋಳು ಈ ಪ್ರಪಂಚದ ಮೇಲೆ ಯಾರೂ ಇರಲ್ಲ ಅನಿಸುತ್ತೆ, ಅಷ್ಟು ಖುಷಿ ಆಗಿಬಿಡುತ್ತೆ. ಸೊ ತುಂಬ ಚೆನ್ನಾಗಾಗಿತ್ತು ನೋಡಿ. ಬಿಸಿ ಬಿಸಿನೇ ನಾದಿ ಎಲ್ಲ ಉಂಡೆ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಚಾರುಗೂ ಕೂಡ ಸ್ನಾನ ಮಾಡಿಸಿ, ವಿಕ್ಕಿಗೂ ಸ್ನಾನ ಮಾಡಿಸಿ, ವಿಕ್ಕಿನ ಟ್ಯೂಷನಿಗೆ ಕಳಿಸಿ ನಾನು ಅಡುಗೆ ಮನೆ ಕೆಲಸನ ಮಾಡ್ಕೋತಾ ಇರೋದು. ಸೊ ಇದ್ರ ಮಧ್ಯ ನಾನು ಹೋಗಿ ತಾರಿಸಿ ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿ ನೀಟ್ ಮಾಡಿ ಬಂದಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಜೋಳದ ರೊಟ್ಟಿ, ಫುಲ್ಕ ಥರ ಉಬ್ಬುತ್ತಾ ಇತ್ತು. ತುಂಬ ಖುಷಿ ಆಯಿತು ನನಗೆ ಆ್ಯಕ್ಚುಲಿ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ದ ಲೆಸನ್ ಅಂತ ಕರೀತಾರೆ. ಮಾಡ್ತಾ ಮಾಡ್ತಾ ಎಂಥದೇ ಕೆಲಸ ಆದರೂ ಪರ್ಫೆಕ್ಟಾಗಿ ಬರುತ್ತೆ. ಸೊ ಹೇಗೆ ಬಂದಿದೆ ನನ್ನ ಜೋಳದ ರೊಟ್ಟಿ ಕಮೆಂಟಲ್ಲಿ ಹೇಳಿ. ಜೋಳದ ರೊಟ್ಟಿ ಮಾಡೋಕ್ಕೆ ಎಷ್ಟು ಜನಕ್ಕೆ ಇಷ್ಟ, ಎಷ್ಟು ಜನಕ್ಕೆ ಬರುತ್ತೆ, ಯಾರಿಗೆಲ್ಲ ಇಷ್ಟ ಅಂತಲೂ ಕೂಡ ಕಮೆಂಟ್ ಮಾಡಿ. ಮುಂಚೆ ಎಲ್ಲ ಒಂಚೂರು ಸುಟ್ಕೊಂಡ್ರೆ ಅಪ್ಪ ಅವ್ವ ಅಂತಿದ್ವಿ, ಇವಾಗ ಎಲ್ಲ ಕೈಯಲ್ಲೇ ಮಾಡ್ತೀವಿ. ಇಷ್ಟೆಲ್ಲ ಮುಗಿಸ್ಕೊಂಡು ಮನೇಲೆಲ್ಲ ದೀಪ ಎಲ್ಲ ಹಚ್ಚಿ ವಿಕ್ಕಿ ಬಬ್ಬುನ ಇಬ್ಬರೂ ಕರ್ಕೊಂಡು ನಾನು ಹೊರಟಿದ್ದೀನಿ. ಕಾರಣ ಇವತ್ತು ಅವರಿಬ್ರಿಗೂ ಪೇರೆಂಟ್ ಟೀಚರ್ ಮೀಟಿಂಗ್ ಇದೆ, ಒಂದೇ ಸ್ಕೂಲ್ ಆಗಿರೋದ್ರಿಂದ ಒಟ್ಟಿಗೆ. ಇವತ್ತು ಬೇಗ 9 ಗಂಟೆಗೆ ಎಲ್ಲ ಕೆಲಸ ಮುಗೀತು. ಮೀಟಿಂಗ್ ಇದ್ದಿದ್ದು 9:30ಗೆ, ಸಾಟರ್ಡೆ ಆಗಿರೋದ್ರಿಂದ. ಸೊ ನಾನು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ರೆಗ್ಯುಲರಾಗಿ ಹೋಗ್ತಾ ಇದ್ದೀನಿ. ಮಕರ ರಾಶಿಗೆ ಏಪ್ರಿಲ್ ತನಕ 7:30 ಮುಗಿದು ಶನಿ ಮಹಾತ್ಮ ತನ್ನ ಸ್ಥಾನನ ಪಲ್ಲಟನ ಮಾಡಿ ಗುರುಬಲ ಸಿಗುತ್ತೆ. ಅಲ್ಲಿ ತನಕ ಈ ಮಾನಸಿಕ ಕಿರಿಕಿರಿ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರೋದು, ಆಪಾದನೆ, ನಿಂದನೆಗಳು, ಜಗಳಗಳು, ಮನಸ್ಸಿಗೆ ನೋವು ಇದೆಲ್ಲ ಕಾಮನ್. ಯಾಕಂದರೆ ನಮ್ಮ ರಾಶಿ ಅಧಿಪತಿ ಶನಿದೇವ ಆಡಿಸ್ದಂಗೆ ನಾವು ಆಡಬೇಕು. ಅಲ್ಲಿಂದ ಮಹದೇಶ್ವರ ಟೆಂಪಲ್ ನಮ್ಮ ಮನೆ ಹತ್ರ ನಿಯರ್ ಬೈ ಇರೋಂಥ ಮಾರುತಿ ಟೆಂಪಲ್ಗೂ ಕೂಡ ಬಂದು ತುಳಸಿ ಎಲ್ಲ ತಂದು ಅರ್ಚನೆ ಮಾಡಿಸ್ಕೊಂಡು ಅಲ್ಲೂ ಕೂಡ ಪ್ರದಕ್ಷಿಣೆ ಹಾಕ್ಕೊಂಡು 9:30ಗೆ ಇದ್ದಿದ್ದರಿಂದ ತುಂಬ ಟೈಮ್ ಇತ್ತು. ನಿಧಾನಕ್ಕೆ ಎಲ್ಲ ದೇವ್ರ ದರ್ಶನನೂ ಮಾಡಿಕೊಂಡು ನಾನು ಮಕ್ಕಳು ಇಬ್ಬರೂ ಅಲ್ಲಿ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಬಾತ್ ಪ್ರಸಾದ ಕೊಡ್ತಾಯಿದ್ರು. ನನ್ನ ಮಕ್ಕಳನ್ನ ತಿಂತೀರಾ ಅಂತ ಕೇಳಿದೆ. ಬೇಡ ಮಮ್ಮಿ ನಾವು ರೊಟ್ಟಿ ತಿನ್ನಬೇಕು ಅಂದರು. ಆ್ಯಕ್ಚುಲಿ ಅವರು ಕೂಡ ಇವತ್ತು ತಿಂಡಿ ತಿಂದಿರಲಿಲ್ಲ. ಸೊ ಬಂದು ಎಳ್ಬತ್ತಿ ಎಲ್ಲ ಹಚ್ಚಿ ಶ್ರೀನಿವಾಸನಿಗೂ ನಮಸ್ಕಾರ ಮಾಡಿಕೊಂಡು ಎಲ್ಲ ದೇವ್ರೂ ಈ ಮಾರುತಿ ಟೆಂಪಲ್ಗೆ ಬಂದರೆ ಎಲ್ಲ ದೇವರು ಸಿಗುತ್ತೆ. ಸೊ ಲಕ್ಷ್ಮಿಗೂ ಒಂದು ನಮಸ್ಕಾರ ಮಾಡಿ ಒಂದು ಸಣ್ಣ ಪುಟ್ಟ ಫೋಟೋ ವಿಡಿಯೋ ತೆಕ್ಕೊಂಡು ಈಗ ಇಬ್ಬರೂ ಕರ್ಕೊಂಡು ಸ್ಕೂಲ್ಗೆ ಬರ್ತಾಯಿದ್ದೀನಿ. ನನ್ನ ಮಗಂದು ಒಂದೇ ಕಂಪ್ಲೇಂಟ್, ದಯವಿಟ್ಟು ವೀಡಿಯೋ ಮಾಡಬೇಡ ಅಮ್ಮ ಒಳಗೆ, ನನ್ನ ಟೀಚರ್ಸ್ ಎಲ್ಲ ನಿನ್ನ ವ್ಲಾಗ್ ನೋಡ್ತಾರೆ, ದಯವಿಟ್ಟು ವೀಡಿಯೋ ಮಾಡಬೇಡ ಅಂತ ತುಂಬ ಕಿರಿಕಿರಿ ಮಾಡ್ತಿದ್ದ. ಅಮ್ಮ ಮ್ಯಾಮ್ ನೋಡ್ತಾರೆ ಅಮ್ಮ, ಬೇಡ ಅಮ್ಮ ಬೇಡ ಅಮ್ಮ ಅಂತ. ನೋಡಲಿ ಬಿಡು ಪರವಾಗಿಲ್ಲ ಅಂತ ನಾನು ಕೂಡ ಧೈರ್ಯ ಮಾಡಿ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ. ಫಸ್ಟು ವಿಕಾಸ್ ನನ್ನ ಕ್ಲಾಸು ಅಂತ, ಚಾರು ನನ್ನ ಕ್ಲಾಸು ಅಂತ ಇಬ್ಬರು ಜಗಳ ಮಾಡ್ತಾಯಿದ್ರು. ಫಸ್ಟು ನಾನು ವಿಕಾಸ್ ಕ್ಲಾಸ್ಗೆ ಕರ್ಕೊಂಡೋದ, ಅವನಂತೂ ಸೋಲೋದಿಲ್ಲ, ನಮ್ಮನ್ನೇ ಸೋಲಿಸ್ಬಿಡ್ತಾನೆ, ಕಾಡಿಬೇಡಿ ನನ್ನ ಕ್ಲಾಸಿಗೆ ಬರಮ್ಮ ಆಮೇಲೆ ಅವಳ ಕ್ಲಾಸ್ಗೆ ಹೋಗಮ್ಮ ಅಂತ. ಇಬ್ರದ್ದು ಹೇಗಿದೆ ಮಾರ್ಕ್ಸು ಅನ್ನೋದಾದರೆ ಇಬ್ರದ್ದು ನಾಟ್ ಬ್ಯಾಡ್ ಅಂತ ಹೇಳ್ಬೋದು, ಚೆನ್ನಾಗಿ ಬಂದಿದೆ. ಹಿಂದಿ ಇಬ್ರಿಗೂ ಮೇಯ್ನ್ ವೀಕ್ನೆಸ್ ಅಂದರೆ ಹಿಂದಿ. ಅವ್ರ ಕ್ಲಾಸ್ ಟೀಚರ್ ಹತ್ರ ಎಲ್ಲ ಕೂಡ ಮಾತಾಡಿಕೊಂಡು ಅಮ್ಮ ವೀಡಿಯೋ ಮಾಡಬೇಡ, ನೋಡಿ ಅವನಂತೂ ತುಂಬ ಹಠ ಮಾಡ್ತಾಯಿದ್ದಾನೆ, ಅಮ್ಮ ವೀಡಿಯೋ ಮಾಡಬೇಡ ಅಮ್ಮ ಅಂತ. ಅವ್ರ ವೇದಾ ಮ್ಯಾಮ್, ವಾಣಿ ಮ್ಯಾಮ್ ಹತ್ರ ಎಲ್ಲ ಒಂದು ವೀಡಿಯೋ ಮಾಡ್ಕೊಂಡು ಪುಟ್ಟ ಕ್ಲಿಪ್ಪಿಂಗ್ ಮಾಡಿಕೊಂಡು ಈಗ ಚಾರು ಕ್ಲಾಸ್ಗೆ ಬಂದಿದ್ದೀನಿ. ಚಾರು ಸಬ್ಜೆಕ್ಟ್ ಎಲ್ಲ ನೋಡೋಣ ಅಂತ. ಎಲ್ಲದರಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಕೊಟ್ಟಿದ್ದು ನಿಂಗೆ ತಿಂದಿಯಾ? ನಿಜ ಕರೆಕ್ಟಾಗಿ ಹೇಳು. ಎಲ್ಲಿ ತೊಳೆದಿಟ್ಟೆ ನೀನು? ಹಂಗೆ ನೀರೆಲ್ಲ ಚೆಲ್ಲಿರೋನು ಅಡುಗೆ ಮನೇಲಿ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ ನಾನು. ಏನ ಅಡುಗೆ ಮನೆಯೆಲ್ಲ ಅಷ್ಟು ಕ್ಲೀನ್ ಮಾಡಿ ಹೋಗಿದ್ದೀನಿ, ಬರೋಷ್ಟರಲ್ಲೆಲ್ಲ ಮತ್ತೆ ಗಬ್ಬಿಳಿಸಿದಿರಲ್ಲ. ಚೆನ್ನಾಗಿತ್ತ ರೊಟ್ಟಿ? ಪೇರೆಂಟ್ ಟೀಚರ್ ಮೀಟಿಂಗು ರಜಾ ಅಲ್ಲ. ತಿಂದಿದ್ದು ಜಾಸ್ತಿ ಆಯ್ತಾ? ನಾವೆಲ್ಲ ತಿಂಡಿ ತಿಂದು ಮುಗಿಸೋಷ್ಟರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಸಬ್ಸ್ಕ್ರೈಬರ್ ನಮ್ಮ ಮನೆಯೇ ಹುಡ್ಕೊಂಡು ನನ್ನನ್ನು ಮಾತಾಡಿಸ್ಬೇಕು ಅಂತ ನಮ್ಮ ಮನೆಗೆ ಬಂದಿದ್ದರು. ಸ್ವಲ್ಪ ತಿಂಡಿ ತಿಂಡಿ
ಅವರು ತಿಂಡಿ ತಿನ್ನಿ ಕಾಫಿ ಕುಡೀರಿ ಎಂದೆ ಏನು ಬೇಡ ಅಂದರು. ಸ್ವಲ್ಪ ಫ್ರೂಟ್ಸ್ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟು ಎಳ್ಳು ಬೀರಿದಿದ್ದೆಲ್ಲ ಕೊಟ್ಟು ತುಂಬ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಖಂಡಿತ ಬನ್ನಿ, ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಜೊತೇಲಿ ಕುತ್ಕೊಂಡು. ಅಷ್ಟರಲ್ಲಿ ಗಾಂಧಿ ಕೂಡ ಬಂದರು. ಇವತ್ತೇ ಬ್ಯಾಂಕ್ ರಜನಾ ಇಲ್ಲ, ಹೋದ ವಾರ ಬ್ಯಾಂಕ್ ರಜಾ ಇತ್ತು, ಸೆಕೆಂಡ್ ಸ್ಯಾಟರ್ಡೆ. ಸರಿ, ಎಲ್ಲೋಗಿದ್ರಿ ಇಷ್ಟು ದಿನ? ಕೆಲಸ. ತಿಂಡಿ ತಿಂತೀರಾ? ಏನು ತಿಂಡಿ? ಜೋಳದ ರೊಟ್ಟಿ ಕೊಡಿ ಒಂದು ಎರಡು. ತಿಂತೀರಾ? ನೋಡ ಬನ್ನಿ. ಅಲ್ಲ 12:30ನಾ? ಟೈಮ್ ಎಷ್ಟು? 12:30. ತಗೊಳ್ಳಿ. ಪೇರೆಂಟ್ ಟೀಚರ್ ಮೀಟಿಂಗ್ ಇತ್ತು ಇವತ್ತು, ಅವರಿಬ್ರಿಗೂ ಕರ್ಕೊಂಡೋಗಿದ್ದೆ. ಬಂದೆ, ಮಲ್ಕೊಳ್ಳಿ. ಮುಗಿಸ್ಕೊಂಡು ಬಂದೆ. ಇವಾಗ ಬಂದು ತಿಂಡಿ ತಿಂದೆ ನಾನು. 11:30 ಮನೆಗೆ ಬಂದಾಗ. ಕಾಫಿ ಮಾಡ್ಕೊಬತ್ತೀನಿ ರೀ. ಸರಿ ಆಯ್ತಾ ಅಪ್ಪಾಜಿ? ಕರೆಕ್ಟಾಗಿ ಹೇಳಿ. ಬೆಳಗ್ಗೆಯಿಂದ ಅಷ್ಟು ರೊಟ್ಟಿ ತಟ್ಟೋ ಅಷ್ಟರಲ್ಲಿ ಒಬ್ಬೊಬ್ರು 5, 6, 7 ತಿಂದವ್ರೆ. ಅವಳೇ 4 ರೊಟ್ಟಿ ತಿಂದವಳೆ. ಅಯ್ಯಪ್ಪ, ಇವತ್ತಂತೂ ಸುಸ್ತಾಗೋಯ್ತು. ಈಗ 5 ನಿಮಿಷ ಕೂತಿಲ್ಲ. ಬೆಳಗ್ಗೆ 3 ಕೆಲಸ ಐತೆ. ಇವತ್ತಿಲ್ಲ, ನಿನ್ನೆ ಇತ್ತು. ಇವಾಗ ಮಧ್ಯಾಹ್ನ ಐತೆ. ಮಾರ್ಕೆಟ್ಗೆ ಹೋಗೋರೆ ಸೊಪ್ಪೆಲ್ಲ ತರಕ್ಕೆ. ಇಷ್ಟ ತನಕ ಇಲ್ಲೇ ಇದ್ರು ಕೋಟೆ. ಈಗ ಹೋಗಿದ್ದವ್ರು 10-15 ನಿಮಿಷ ಆಯಿತು. ಅವ್ರು ಹೋದ್ಮೇಲೆ ನಾನು ಒಳಗೆ ಹೋಗಿದ್ದು. ಆಗ ನೀವು ಬಂದ್ರಿ. ಮೇಲ್ಗಡೆ ಮನೆ ಹುಡುಗಿ ಹೋದ ತಿಂಗಳಲ್ಲ, ಲಾಸ್ಟ್ ಮಂತು 5,000 ನನ್ನ ಅಕೌಂಟಿಗೆ ದುಡ್ಡು ಕಳಿಸ್ಬಿಟ್ಟೈತೆ. ನೀವು ಇದ್ರಿ ಏನೋ, ಅದು 5,000 ಅಂತ ದುಡ್ಡು ವಿಷಯತೆ. ನನಗಿಂತ ಹೆಂಡ್ತಿಗಿಂತ 5,000 ಹೆಚ್ಚು ಅಪ್ಪಾಜಿ. ಅಲ್ಲ, 5,000 ದುಡ್ಡು ನಾನು ನೋಡೇ ಇಲ್ವಾ? ಅಲ್ಲ, ಹೇಳಿದ್ದು ಹಳೆ ಮನೆ ಕಟ್ಟೋವಾಗ ಹಳೆ ಮನೆ ಮಾಡೋಕ್ಕೆ ಈ ಸೈಡ್ ತೆಗೆದು ಮನೆ ಮಾಡೋಕ್ಕೆ ಯಾರು ಕಾರಣ? ಹೇಳಿದ್ವಿ ಜನರಲ್ ಆಗಿ. ದುಡ್ಡು ಎಲ್ರಿಗೂ ಇಂಪಾರ್ಟೆಂಟೇ. ಆ ಕೋಟೆ ಯಾರು? ನಮ್ಮ ಹತ್ರ ಕೆಲಸಗಾರರು ಅಲ್ಲ ಗಾಂಧಿ. ಜನರಲ್ ಆಗಿ ಮಾತಾಡೋಣ ನಾನು ನೀವು. ಆ ಹುಡುಗ ಕೆಲಸಗಾರ ಹುಡುಗರ ಮುಂದೆ 5,000 ರೂಪಾಯಿಗೆ ಮಾತಾಡಿದ್ರೆ ನಮ್ಮ ಬೆಲೆ ಗೌರವ ಏನು? ನಾವು ಮುಂಚೆ ಹೆಂಗಿದ್ವಿ, ನಾವು ಹೆಂಗೆ ಬಂದ್ವಿ ಅದನ್ನ ನೆನೆಸ್ಕೋಬೇಕು ತಾನೇ ಮನುಷ್ಯ. ಅವ್ರಿಗೆ ಮಾಡ್ತಿಂತಾಳು, ಅವ್ರಿಗೆ ಹೇಳ್ತಿಂತಾಳು, ಕಳಿಸ್ಬೇಡ ಅಂತ ಮಾಡ್ತಿಂತಾಳು, ಹೇಳ್ತಿಂತಾಳು. ಆ ಹುಡುಗಿಗೆ ಬಾಡಿಗೆ ದುಡ್ಡು 5,000 ರೂಪಾಯಿಗೆ. ಅದು ಕಳಿಸಿರೋದು ಒಂದೇ ತಿಂಗಳು. ಅವರು ನನ್ನ ಅಕೌಂಟಿಗೆ ದುಡ್ಡು ಕಳಿಸ್ಬಿಟ್ಟವ್ರೆ. ಹಂಗಾರೆ ನಾನು 5,000 ರೂಪಾಯಿನ ಕೆಲಸ ಮಾಡಲ್ವಾ ಇವ್ರ ಮನೇಲಿ? ಈಗ ನನಗೆ ಸಂಬಳ ಕೊಡ್ತಾರಾ ಇವರು? ನನಗೆ ಯಾಕೆ ಹಣೆ ಬರ ಇವೆಲ್ಲ? ದುಡ್ಡು ಕಾಸು ವ್ಯವಹಾರ ಸಂಬಂಧದಲ್ಲಿ ಬಂದರೆ ಸಂಬಂಧ ಹಾಳಾಯ್ತವೆ. ಹೇಳೋದು ನಾನು ಜನರಲ್ ಆಗಿ. 5,000 ರೂಪಾಯಿನ ಕೆಲಸ ಮಾಡಲ್ವೇನ್ರಿ ನಾನು? ಒಂದು ದಿನಕ್ಕೆ ಆಗೋಯ್ತಲ್ಲ. ನಿನ್ನೆ ಎಲ್ಲ ಯಾರೂ ಬಂದಿಲ್ಲ. ದಿವಾ, ಕೋಟೆ ಇಬ್ಬರೇ. ಕೋಟೆನೂ ಬಂದಿಲ್ಲ. 12:30ಗೆ ಬಂದ. 3 ಜನ ಮಾಡೋ ಕೆಲಸ ನಾನು ಒಬ್ಳು ಮಾಡಿದ್ದೀನಿ ನಿನ್ನೆ. ಈಗ 3 ಜನಕ್ಕೆ ದುಡ್ಡು ಎಷ್ಟು ಕೊಡ್ತೀರಾ ನೀನು? ಅಲ್ಲೇ ಆಗೋಯ್ತಲ್ಲ ನನ್ನ ದುಡ್ಡು. 3 ಜನ ಹುಡುಗರು ಕೆಲಸ ಮಾಡೋ ನಾನು ಒಬ್ಳೆ ಮಾಡಿದ್ದೀನಿ ನಿನ್ನೆ. 30-40 ಜನಕ್ಕೆ 2 ಕಡೆ ಸಡನ್ನಾಗಿ ಆರ್ಡ್ರ್ ಬಂತು ಅಂದ ತಕ್ಷಣ ಎಲ್ಲರೂ ಮಾಡ್ಬೇಕು ತಾನೆ? ಯಾರಿದ್ರು ನೆನ್ನೆ ಎಲ್ಲ? ಅಷ್ಟೆಲ್ಲ ಅಲ್ಲ ಮಾತಾಡಿದ್ರೆ ಜಗಳಗಾಯ್ತಾಳೆ ಮನೆಗಳಲ್ಲಿ. ಮಕ್ಕಳ ಮುಂದೆ ನಾವು ಮಾತಾಡಿದ್ರೆ ಏನು ನಮ್ಮ ಅಪ್ಪ ಅಮ್ಮ ಹಿಂಗೆ ಆಡ್ತಾರೆ ಅಂತ ಅನ್ಕೋತಾರೆ ಹುಡುಗರುಗಳು. ಜನರಲ್ಲಾಗಿ ಹೇಳೋದು. ನಾನಾಗಿದ್ದಕ್ಕೆ ಮಾಡ್ಕೊಂಡು ಹೋಯ್ತೀನಿ ಗುರುಮಲಪ್ಪ ಅವ್ರ ಮನೆಯೊಳಗೆ. ಆ ಪ್ಲೇಟ್ ತೊಳ್ಕೊಂಡು, ಪಾತ್ರೆ ತೊಳ್ಕೊಂಡು, ಗೋಡನ್ ಕಸ ಗುಡಿಸ್ಕೊಂಡು. ಎಷ್ಟು ಜನ ಹೇಳ್ತಾರೆ ಗೋಡನೆಲ್ಲ ಅನ್ನ ತಿನ್ನಂಗೆ ಇಟ್ಕೊಂಡಿದ್ಯಲ್ಲವ ಅಂತ. ಎಷ್ಟು ಏನು ಮನೆ ಕೆಲಸ ಅಂದರೆ ಏನು ಹುಡುಗಾಟೇನ ಗಾಂಧಿ? ಅಲ್ಲ, ಕೆಲಸಗಾರ ಹುಡುಗರು ಮುಂದೆ ದುಡ್ಡಿನ ವಿಷಯ ಯಾಕೆ ಮಾತಾಡ್ಬೇಕು ಇವರು? ಇವ್ರಿಗೆ ವಯಸ್ಸಿಲ್ವಾ? ವಯಸ್ಸಾಗಿಲ್ವಾ? ಇವ್ರಿಗೆ ಬುದ್ಧಿ ಬೇಡವಾ ತಲೆಯಲ್ಲಿ? ತಿಳುವಳಿಕೆ ಬೇಡವೇನ್ರಿ ಅಪ್ಪಾಜಿ? ಇವೇ ನಮ್ಮ ಲೆವೆಲ್ ಏನು? ಕೆಲಸಗಾರರ ಮುಂದೆ ದುಡ್ಡಿನ ವಿಷಯ ಮಾತಾಡ್ತಾರ? ಅರ್ಥ ಮಾಡ್ಕೋಬೇಕು ತಾನೇ ಮನುಷ್ಯ. 5,000 ರೂಪಾಯಿನ ಕೆಲಸ ಮಾಡಲ್ವೇನ್ರಿ ನಾನು ದಿನ? ಅದು 5,000 ರೂಪಾಯಿ ತೆಗೆದು ಬಿಸಾಕ್ಬಿಡ್ತೀನಿ ಮುಖದ ಮೇಲೆ. ನನಗೇನು ಅದು ದುಡ್ಡಿನ ವಿಷಯ ಬೇಕಾಗಿಲ್ಲ. ಒಬ್ಬರು ವ್ಯಕ್ತಿಗಳು ಈ ಮನುಷ್ಯತ್ವಗಳು ಹೆಂಗೆ ಅಂತ ಅರ್ಥ ಮಾಡ್ಕೋಬೇಕಲ್ಲ. ಅವ್ರು ಹೆಂಗೆ ಕಳಿಸಿದ್ರು ನಿಂಗೆ ಹೇಳ್ತಿಂತಾಳು ಮಾಡ್ತಿಂತಾಳು ಅಂದರೆ 1.5 ತಿಂಗಳಾಗೈತೆ. ಆ ಹುಡುಗಿ 1.5 ತಿಂಗಳಲ್ಲಿ ಕಳಿಸ್ಬಿಟ್ಟೈತೆ. ನನ್ನ ಅಕೌಂಟಿಗೆ ಕಳಿಸೈತೆ. ನಾನು ಅದನ್ನು ಕೊಡಲ್ಲ, ನನಗೆ ಬೇಕು ಅಂತ ಇಟ್ಕೊಂಡೆ ಅಷ್ಟೇ. ನೀ ಲೋನ್ ಕಟ್ಕೋ, ನೀನು ಅದು ಮಾಡ್ಕೋ, ನೀನು ಇದು ಮಾಡ್ಕೋ ಅಂತಂದರೆ ಹಂಗಂತಂದ್ಬಿಟ್ಟು ನಾವೇನು ಮಾಡೋದೇ ಇಲ್ವಾ? ಸರಿ, ಇವ್ರದೇ ದುಡ್ಡು ಅಲ್ಲ. ನನ್ನ ಖರ್ಚಿಗೆ ಏನು ಕೊಡ್ತಾರೆ ಇವರು? ನನ್ನ ಪರ್ಸ್ನಲ್ ಖರ್ಚಿಗೆ ಅಂತ ನನಗೇನಾರು 10 ರೂಪಾಯಿ ಹೂ ತಂದು ಕೊಡ್ತಾರ ಮುಡ್ಕೋ ನೀನು ಅಂತ?
ಅಲ್ಲ ನೀವು ಅಂದ್ಬಿಟ್ರೆ ಆಗಲೇ 3 ವರ್ಷದಲ್ಲೇ 4 ವರ್ಷದಲ್ಲೇ ನಮ್ಮ ಭಾವ ಎಲ್ಲ ಇದ್ದಾಗ ಒಂದು ಆಳು ಇಟ್ಕೊಳ್ಳಿ ಮೇಡಮ್ ಅವರೇ, ನಿಮ್ಗೆ ಹಾಕ್ಬೇಕು ಒಬ್ರು ತಿಂಗಳಿಗೆ 10,000ನೇ ಕೊಡೋದಾಗ್ಲಿ, ಇವ್ರು ಕರ್ಕೊಂಬಂದು ಇರಿಸಿದ್ರಾ? ದುಡ್ಡು ಬೇಕಲ್ಲ. ಯಪ್ಪ ಈ ಥರ ಕಣಿಯಾಗ್ಬಿಟ್ರೆ ಕಷ್ಟ. ಎಲ್ಲ ಲೆಕ್ಕಾಚಾರ ಇರಬೇಕು ಮನುಷ್ಯನಿಗೆ. ಅಯ್ಯೋ ಹಾಂ, ಆ ಹುಡುಗನ್ಗೆ ಒಪ್ಸಂತದೇನು ಏನು 5 ಲಕ್ಷ ಕೊಟ್ಟವ್ರ ನನಗೆ ಅದು ಬೇಜಾರಾಯ್ತಾ ಇರೋದು. 5,000 ರೂಪಾಯಿಗೆ ಎಷ್ಟು ಮಾತಾಡ್ಬಿಟ್ಟು ಹೋದ್ರು ಅಂತ ಅನ್ನಿಸ್ತೈತೆ. ಸಾಂಬಾರು ಆಯಿತು, ರೈಸ್ಗೆ ಇಟ್ಟಿದ್ದೀನಿ, ವಿಷಲ್ ಆಗಬೇಕಷ್ಟೆ. ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ. ಸೊ ಅವರಿಬ್ಬರು ಎಷ್ಟೇ ಕಚ್ಚಾಡಿದ್ರು, ಅವರಿಬ್ಬರು ಏನೇ ಕಿತ್ತಾಡಿದ್ರು ಒಬ್ರನ್ನೊಬ್ರು ಬಿಟ್ಟು 10 ನಿಮಿಷ ಕೂಡ ಇರೋದಿಲ್ಲ. ಇಬ್ಬರು ಹಾಗೇ ಒಬ್ಬರ ಪಕ್ಕ ಒಬ್ಬರನ್ನೇ ಮಲ್ಕೊಂಡ್ರೇ ಅವ್ರಿಗೆ ಸಮಾಧಾನ, ನಿದ್ರೆ ಬರೋದು. ಅದು ಮಗುವಿಂದನೂ ಕೂಡ ಅಭ್ಯಾಸ ಆಗಿಬಿಟ್ಟಿದೆ, ತಲೆನೋವು ಬಂದುಬಿಟ್ಟಿದೆ. ಸೊ ಸ್ವಲ್ಪ ಮೆತ್ತ ಮಾತಾಡ್ತಾಯಿದ್ದೀನಿ, ಅಮೃತಾಂಜನ ಹಚ್ಕೊಂಡಿದ್ದೀನಿ. ಏನಪ್ಪ ಒಂದು ಲೆಸನ್ ಕಲಿತೆ ಅಂದರೆ, ಯಾರಿಗ್ಯಾರೂ ಆಗಲ್ಲ ಗೈಸ್. ನಮ್ಮ ಹತ್ರ ಮಾಡಿಸ್ಕೊಳ್ಳೋ ತನಕ, ನಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ಳೋ ತನಕ ನಾವು ಚೆನ್ನಾಗಿದ್ರೇ ಎಲ್ಲ ಪ್ರತಿಯೊಂದು. ಸತೀಶ್ ಯಾವತ್ತೂ ಈ ರೀತಿ ಬಿಹೇವ್ ಮಾಡಿಲ್ಲ. ಆಲ್ ಆಫ್ ಸಡನ್ ಯಾಕೆ ಹಿಂಗೆ ಬಿಹೇವ್ ಮಾಡಿದ್ರು ಅದು ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ಐ ಥಿಂಕ್ ಅನ್ಕೋತೀನಿ ಈ ಮಂತಲ್ಲಿ, ಈ ಹೊಸ ವರ್ಷದಲ್ಲಿ ಇದು 2ನೇ ಸಲ ಅಂತ ಅನ್ಕೋತೀನಿ. ಲಾಸ್ಟ್ ಮಂತು ಕೂಡ ಹೀಗೆ ಸಣ್ಣ ಪುಟ್ಟ ವಿಷಯಕ್ಕೆ ಮನಸ್ತಾಪ ಆಗಿತ್ತು, ಮುನ್ನಿಸ್ಕೊಂಡಿದ್ರು. ಸೊ ಇದು 2ನೇ ಸಲ. ಐ ಥಿಂಕ್ ನನ್ನ ಮೈಂಡ್ಗೆ ಫಸ್ಟ್ ಬರೋದು ಇದೇನಾದರೂ ನೆಗೆಟಿವ್ ಎನರ್ಜಿನಾ ಅಂತ. ಐ ಥಿಂಕ್ ಎಂಥವ್ರಿಗಾದರೂ ಅದು ಹಂಗೆ ಅನ್ಸುತ್ತೆ. 5,000 ರೂಪಾಯಿಗೆ ಯಾವತ್ತೂ ಅವರು ನನ್ನನ್ನು ಅಂಡರ್ ಎಸ್ಟಿಮೇಟ್ ಆಗಿ ಮಾತಾಡೋದು, ಡಿಗ್ರೇಡ್ ಆಗಿ ಮಾತಾಡೋದು ಯಾವತ್ತೂ ಮಾಡಿಲ್ಲ. ಏನೋ ವರ್ಕ್ ಪ್ರೆಷರ್ ಅಥವಾ ಯಾವುದೋ ಒತ್ತಡ, ಯಾವುದೋ ಫಸ್ಟ್ರೇಷನ್ ಏನು ಅಂತ ಗೊತ್ತಾಗ್ತಾ ಇಲ್ಲ ರೀಸನ್ನು. ಆಲ್ ಆಫ್ ಅ ಸಡನ್ ಅವರು ಮಾತಾಡಿದ್ರು, 5,000 ರೂಪಾಯಿಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರಾ ಅಂತ ನನಗೆ ಆಶ್ಚರ್ಯ. ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಹೀಗೆಲ್ಲ ಕೆಲಸಗಾರರು ಮುಂದೆ 5,000 ರೂಪಾಯಿ ಎಲ್ಲೆಲ್ಲೋ ಖರ್ಚು ಮಾಡಿಬಿಡ್ತಾರೆ. ಅದು ಬೇರೆ ಪ್ರಶ್ನೆ. ನಿಜ, ನಾ ಸುಳ್ಳು ಹೇಳ್ತಾ ಇಲ್ಲ. ಅಂತ 5,000 ಅವ್ರು ಎಲ್ಲೆಲ್ಲೋ ಖರ್ಚು ಮಾಡಿಬಿಡ್ತಾರೆ, ಬೇಡ್ದಿದ್ದಕ್ಕೆಲ್ಲ ಖರ್ಚು ಮಾಡಿಬಿಡ್ತಾರೆ. ನನಗಿನ್ನೂ ರೀಸನ್ ಹುಡ್ಕೊಳ್ಳೋದ್ರಲ್ಲೇ ಟೈಮು ಅನ್ನಿಸ್ಕೊಂಡು ರೂಢಿ ಇದ್ದರೆ ಹೋಗಲಿ ಬಿಡು ಇದಿದೆ ಅಂತ ಅನ್ಬೋದು. ಬಟ್ ನನ್ನ ಲೈಫಲ್ಲಿ ಇದು 2ನೇ ಸಲ. ಇದು ಲಾಸ್ಟ್ ಮಂತ್ ಒಂದ್ಸಲ, ಇದು ಒಂದ್ಸಲ. ನಂಗೆ ನಿಜಕ್ಕೂ ಫೀಲ್ ಆಗ್ತಾಯಿದೆ ಇದು ನೆಗೆಟಿವ್ ಎನರ್ಜಿ ಇರ್ಬೋದು ಅಂತ. ಯಾರಿಗೋ ಕಣ್ಣು ದೃಷ್ಟಿ ಅಥವಾ ಇವ್ರು ಇಷ್ಟು ಚೆನ್ನಾಗಿದ್ದಾರಲ್ಲ, ಇಷ್ಟು ಅನ್ಯೋನ್ಯವಾಗಿ ಕೆಲಸ ಮಾಡ್ಕೊಂಡಿದ್ದಾರಲ್ಲ ಅಂತಾನೋ ಏನು ಅಂತ ನಂಗೆ ನಿಜಕ್ಕೂ ಒಳ್ಳೆ ರೀಸನ್ ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಬೇಕಾ ಅಂತಲೂ ಕೂಡ ಅರ್ಥ ಆಗ್ತಾಯಿಲ್ಲ. ಖಂಡಿತವಾಗ್ಲೂ ಶೇರ್ ಮಾಡಬೇಕು ಅಂತ ಅನ್ಸುತ್ತೆ ಒಂದೊಂದ್ಸಲಿ. ಯಾಕಂದರೆ ಸ್ವಲ್ಪ ಜನ ಬರೀ ಇವಳ್ದು ಹಂಗೆ ಹಿಂಗೆ ಇದೆ ಹಂಗೆ ಹಿಂಗೆ ಅಂತ ಏನಾದರೂ ತಪ್ಪಾಗಿ ಅರ್ಥ ಮಾಡ್ಕೊಬಿಡ್ತಾರೆ. ಬಟ್ ನಾವು ಅನುಭವಿಸ್ತಾ ಇರೋ ನೋವು, ನಾವು ಅನುಭವಿಸ್ತಾ ಇರೋ ಕಷ್ಟ, ನಾವು ಅನುಭವಿಸ್ತಾ ಇರೋ ಫೀಲಿಂಗ್ಸ್ ನಮಗೆ ಮಾತ್ರನೇ ಗೊತ್ತಿರುತ್ತೆ. ಅವರು ಒಂದು ಅರ್ಧ ಗಂಟೆ ಏನೋ ಒಂದು ವಿಡಿಯೋ ನೋಡಿ ಏನೋ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಹಾಗಾಗಿ ಇದು ಲೈಫ್, ಇದು ರಿಯಾಲಿಟಿ ಅಂತ ಪ್ರೂವ್ ಮಾಡೋಕ್ಕೋಸ್ಕರ. ಬಟ್ ಆ ಯಪ್ಪ ಹಾಗಲ್ಲ, ಬೈ ಹಾರ್ಟ್. ನೋಡೋಣ ಏನಾಗುತ್ತೆ ಏನು ಅಂತ ಕಮಿಂಗ್ ಹೇಳ್ತೀನಿ. ತಲೆ ನೋಡ್ತಾ ಇದೆ ಸಿಕ್ಕಾಬಿಟ್ಟೆ. ಅನ್ನ ಆಯಿತು, ವಿಷಲ್ ಆಗ್ತಾಯಿದೆ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನಿಮ್ಮ ಮನೆಗಳಲ್ಲಿ ಇದೆಲ್ಲ ಕಾಮನ್ನು, ಅದು ನನಗೂ ಗೊತ್ತು. ಬಟ್ ನಮ್ಮ ಮನೇಲಿ ಇದು ನನಗೆ ವಸ್ತು, ನಿಜಕ್ಕೂ ಸುಳ್ಳು ಹೇಳ್ತಾಯಿಲ್ಲ, ನನಗೆ ತೀರಾ ಮರನೇ ವಸ್ತು ಈ ಅನುಭವ. ಏನಾಗುತ್ತೋ ಗೊತ್ತಿಲ್ಲ. ಸ್ಟೇ ಟ್ಯೂನ್. ಮನ್ಸಿಗೆ ಆ್ಯಕ್ಚುಲಿ ನಿಜಕ್ಕೂ ತುಂಬ ಬೇಜಾರಾಯಿತು. ನಾನು ಆಗಲೇ ಹೇಳ್ದಂಗೆ ಎಲ್ಲ ಬಾತ್ರೂಮ್ ಎಲ್ಲ ಉಜ್ಜಿ ತೊಳೆದೆ. ಈಗ ಪೋರ್ಟಿಕೋ ಕ್ಲೀನ್ ಮಾಡೋಣ ಅಂತ ಬಂದೆ. ನೋಡಿ, ತುಳಸಿ ಗಿಡ ಆ್ಯಕ್ಚುಲಾಗಿ ಯಾವತ್ತೂ ಒಣಗಿಲ್ಲ. ಬಟ್ ಕೆಳಗಡೆ ಒಂದು ಚಿಗುರ್ತಾ ಇದೆ. ಬಟ್ ಹಳೇದು, ತುಂಬ ಹಳೇದಾಗಿತ್ತು ಅನ್ಸುತ್ತೆ ಇದು. ಮೇ ಬಿ ಎಲ್ಲ ಯಾಕೋ ಒಣಗ್ತಾ ಇದೆ, ಯಾಕೆ ಅಂತ ಗೊತ್ತಾಗಲಿಲ್ಲ. ಒಣಗಿರೋ ತುಳಸಿ ಗಿಡ ಈ ರೀತಿ ಮನೇಲಿ ಇಟ್ಕೋಬಾರ್ದು. ಸೊ ಫಸ್ಟಿಗೆ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೆ. ಮಕ್ಕಳಿನ್ನೂ ಮಲಗಿದ್ರು, ಮನಸ್ಸು ಸರಿ ಇರಲಿಲ್ಲ. ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಂಥ ಹೇಡಿನೂ ನಾನಲ್ಲ, ಪೆದ್ದಿನೂ ನಾನಲ್ಲ. ನಾನಂತೂ ಜನ ಮೆಚ್ಚೋಂಥ ಕೆಲಸ ಯಾವತ್ತೂ ಮಾಡಲ್ಲ. ಮೇಲ್ ಭಗವಂತ ಇದ್ದಾನೆ, ನಾನು ಮಾಡೋ ಕಾಯಕನ ಭಗವಂತ ನೋಡಿ ನಂಬ್ಕೊಳ್ಳಿ ಅಂತ ಮಾಡ್ತೀನಿ. ಫಲ ಭಗವಂತನೇ ಕೊಡಲಿ ನನಗೆ. ನನ್ನ ತಪ್ಪಿದ್ರೆ ನನಗೆ ಶಿಕ್ಷೆ ಕೊಡಲಿ. ನನ್ನ ತಪ್ಪಿಲ್ಲ ಅಂದರೆ ನನ್ನ ಬಗ್ಗೆ ಕೇವಲವಾಗಿ ನನ್ನ ಬಗ್ಗೆ ಇಲ್ಲದೆ ಇರೋದೆಲ್ಲ ಮಾತಾಡೋಗೋರಿಗೆ
ಕೊಡಲಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಪೋರ್ಟಿಕೋ ಒಂದು ಬೇಜಾರು ಅಂದರೆ ಏನೇ ಕ್ಲೀನ್ ಮಾಡಿದ್ರು ಎಲ್ಲ ಮೆಟ್ಲ ಮೇಲೆ ಹೋಗುತ್ತೆ, ಮತ್ತೆ ಮೆಟ್ಲೆಲ್ಲ ಕ್ಲೀನ್ ಮಾಡಬೇಕು. ಅದು ಒಂದು ಬೇಜಾರು ನಮ್ಮ ಮನೇಲಿ. ಸತೀಶ ಅಕ್ಕನ ಅಳಿಯನಿಗೆ ನಮ್ಮ ಮನೇನ ಕಟ್ಟಕ್ಕೆ ಕೊಟ್ಟಿದ್ದು. ಈಗ ಸಂಬಂಧಗಳಲ್ಲಿ ಏನೂ ಮಾತಾಡೋಂಗಿಲ್ಲ, ಬಿಡೋಂಗಿಲ್ಲ. ಫೈನಲಿ ಎಲ್ಲ ಕ್ಲೀನ್ ಮಾಡಿ ಒಂದು ಗೆಜ್ಜೆ ವಸ್ತ್ರ ತೊಗೊಂಬಂದೆ ಹೊಸದು ಹಾಕೋಣ ಅಂತ. ಸೊ ಒಂದು ಪುಟ್ಟದು ನಾನೇ ಬೆಳೆಸಿದಂಥ ಒಂದು ಗಿಡ ಕೂಡ ಆಯಿತು, ತುಳಸಿ ಗಿಡ. ಅದನ್ನೇ ಕಿತ್ಕೊಂಡು ಹಾಕಿ ನೋಡಿ ಇವಾಗ ಫೈನಲಿ ಬಿಫೋರ್ ಹೇಗಿತ್ತು ಈಗ ಆಫ್ಟರ್ ಯಾವ ರೀತಿ ರೆಡಿ ಮಾಡಿದ್ದೀನಿ. ತುಳಸಿ ಗಿಡನ ನೀಟಾಗಿ ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿ ಮೆಟ್ಲ ಮೇಲಿಂದೆಲ್ಲ ತೊಳೆದು ಈಚೆಗಡೆ ಎಲ್ಲ ತೊಳೆದು ಸಮಾಧಾನ ಆಯಿತು. ಯಾಕಂದರೆ ಎಲ್ಲ ಪೋರ್ಟಿಕೋ ಫುಲ್ಲು ಗಬ್ಬಾಗೋಗಿತ್ತು. ಸೊ ಕಾದು ಸಾಕಾಯಿತು. ಸತೀಶ್ ಬರಲೇ ಇಲ್ಲ. 3:30 ಆ್ಯಕ್ಚುಲಿ. ಮಕ್ಕಳು ಕೂಡ ಎದ್ದೇ ಇಲ್ಲ. ಮಲ್ಕೊಳ್ಳಿ ಆರಾಮ್ಸೆ ಅಂತ ನಾನು ಕೂಡ ಎಬ್ಬರಿಸ್ಲಿಲ್ಲ. ರೈಸ್ ಮಾಡಿದೆ, ಬೇಳೆ ಸಾಂಬಾರು ಮಾಡಿದ್ದೆ. ಮನಸ್ಸಿಲ್ಲ ಊಟ ಮಾಡೋಕ್ಕೆ, ಬಟ್ ಆದರೂ ತುಂಬ ಕೆಲಸ ಮಾಡಿದ್ದೆ ಅಲ್ವಾ, ಸುಸ್ತಾಗ್ತಾಯಿತ್ತು ಅಂತ ಒಂಚೂರು ಅನ್ನ ಸಾಂಬಾರು ಹಾಕ್ಕೊಂಡು ಕೂತ್ಕೊಂಡು ತಿಂತಾಯಿದ್ದೀನಿ. ಮಕ್ಕಳು ಮಲ್ಕೊಳ್ಳಿ ಆರಾಮ್ಸೆ, ಅವ್ರು ಎದ್ದ ಮೇಲೆ ಅವ್ರಿಗೆ ಊಟ ಮಾಡಿಸೋಣ. ಅರ್ಧ ನಿದ್ದೆಲಿ ಯಾವತ್ತೂ ಏಳಿಸ್ಬಾರ್ದು ಅಂತ ನನ್ನೇ ಆದರೂ ಅಷ್ಟೇ, ಬೇರೆ ಯಾರನ್ನೇ ಆದರೂ ಅಷ್ಟೇ ಅವರಾಗಿದ್ದವ್ರು ಎದ್ದೇಳಲಿ ಅಂತ ಅಂದ್ಕೊಂಡೆ. ಸೊ ಅವರು ಕೂಡ 4 ಗಂಟೆ ಹಂಗೆ ಎದ್ದರು. ಅವ್ರಿಗೂ ಕೂಡ ಊಟ ಮಾಡಿಸಿ ಹಾಲು ಕಾಯಿಸಿ ನಾನು ಕಾಫಿ ಮಾಡಿ ಕುಡಿದು, ತಲೆಗೆ ಎಣ್ಣೆನೇ ಹಾಕಿರಲಿಲ್ಲ. ತಲೆ ಸ್ನಾನ ಅಂದ್ಕೊಂಡು ಒಂದು ವಾರದಿಂದ. ಸೊ ನೀಟಾಗಿ ತಲೆಗೆಲ್ಲ ಅಪ್ಲೈ ಮಾಡಿಕೊಂಡು ಅದೇ ಎಣ್ಣೆನ ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಮುಖದಲ್ಲಿ ಮೇಕಪ್ ಇಲ್ಲ ಅಂದರೆ ನೀನು ಮುಖನೇ ನೋಡೋಕ್ಕಾಗಲ್ಲ ಅಂತ. ನನ್ನ ಸ್ಕಿನ್ ಇರೋದೇ ಹಾಗೆ. ನಾನು ಯಾವ ಮಣ್ಣು ಮಸಿ ಮೇಕಪ್ ನಾನು ಯಾವತ್ತೂ ಮಾಡಲ್ಲ. ಎಲ್ಲರೂ ಹೋಗಬೇಕು ಅಂದಾಗಷ್ಟೇ ನಾನು ಮೇಕಪ್ ಮಾಡೋದು. ಈಗ ಮುಖಕ್ಕೆಲ್ಲ ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾಯಿದ್ದೀನಿ. ಇದನ್ನು ಮೇಕಪ್ ಅಂತ ಕರೆಯೋ ದಡ್ರಿಗೆ ಏನು ಹೇಳ್ತೀರಾ? ದಯವಿಟ್ಟು ನೀವೇ ಅವ್ರಿಗೆ ಉತ್ತರ ಕೊಡಿ ಕಮೆಂಟ್ ಮುಖಾಂತರ. ನಾನು ಕಾಯ್ತಾ ಇರ್ತೀನಿ. ಸ್ವಲ್ಪ ಕಣ್ಣಿಗೆ ಐಬ್ರೋಸ್ಗೆಲ್ಲ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೊತಾ ಇದ್ದೆ. ಯಾಕಂದರೆ ಸಂಜೆ ಕೈಕಾಲು ಮುಖ ತೊಳಿತೀನಲ್ವ, ಸರಿ ಹೋಗುತ್ತೆ ಅಂತ ಹೇಳಿ. ಜಾಸ್ತಿ ಎಣ್ಣೆ ಹಾಕಿದಾಗ ಮೂಗತ್ರ ಎಲ್ಲ ಹಾಕ್ಕೊತೀನಿ. ಯಾಕಂದರೆ ಮೂಗೆಲ್ಲ ಕಟ್ಕೊಂಡ್ರೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಸರಿ ಹೋಗುತ್ತೆ ಅಂತ. ಅವರಿಬ್ಬರು ಎದ್ದು ಊಟ ಮಾಡಿ ಚಾರಿಗೂ ತಲೆಗೆ ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತು ಓದಿಸ್ಕೊಂಡು ಕೂತ್ಕೊಂಡು ಬರೆಸ್ಕೊಂಡು ಸ್ವಲ್ಪ ಕೆಲಸ ಇತ್ತು. ಸತೀಶು ಫೋನ್ ಮಾಡ್ತಾಯಿದ್ರು ನನಗೆ, ಬಾಯ್ಲಿ ಕೆಳಗೆ ಏನು ಮಾಡ್ತಾಯಿದ್ಯಾ ಮೇಲೆ ಬಾಯ್ಲಿ ಅಂತ. ಎಷ್ಟೇ ಕೋಪ ಇದ್ದು ಏನೇ ಅಂದ್ರೂ ಅದು ಕ್ಷಣಿಕ ಮಾತ್ರ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಬಟ್ ಆ ಕ್ಷಣಕ್ಕೆ ಹರ್ಟ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅದನ್ನು ನಾನು ಯಾವತ್ತೂ ಸಾಯೋ ತನಕ ಮರೆಯಲ್ಲ. ಸ್ವಾಭಿಮಾನದಿಂದ ಬದುಕ್ತೀನಿ. 5 ರೂಪಾಯಿನೂ ಕೂಡ ಇನ್ಮೇಲೆ ಅವ್ರ ದುಡ್ಡು ಅಂತ ನಾನು ಯೂಸ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಸ್ವಲ್ಪ ಮುದ್ದೆ ಮಾಡಿಕೊಡು, ಹೊಟ್ಟೆ ಹಸಿತಿದೆ ಅಂದರು. ಪಾಪ ಅನ್ನಿಸ್ತು. ಮುದ್ದೆ ಮಾಡಿ ಕೊಟ್ಟೆ, ಊಟ ಮಾಡಿದ್ರು. ಬಾಯಲ್ಲಿ ಸ್ವಲ್ಪ ಅವರೆಕಾಯಿ ಬಿಡಿಸ್ಕೊಡು ಅರ್ಜೆಂಟು ಅಂತ ಪೇಚಾಡ್ತಿದ್ರು. ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡೋಣ ಅಂತ ಅವರೆಕಾಯಿ ಕೂಡ ಎಲ್ಲ ಬಿಡಿಸ್ಕೊಟ್ಟೆ. ಮತ್ತೆ ಆ ಸಿಬಿ ಬೇಕು ಬಂದು ಅಳ್ತಾಯಿತ್ತು. ಹಾಲು ಬೇಕಿತ್ತು ಅನಿಸುತ್ತೆ ಅದಕ್ಕೆ. ನನ್ನ ಮಗಳು ಹಾಲು ತಂದು ಕೂಡ ಬೆಕ್ಕಗೆ ಹಾಕಿದ್ಲು. ಅವರು ಜಾಮೂನೆಲ್ಲ ಮಾಡ್ತಾಯಿದ್ರು. ಎಷ್ಟೇ ಮಾತಾಡ್ಸಿದ್ರು ಹ್ಞೂ 2 ಮಾತು ಮಾತಾಡ್ತಾಯಿದ್ದೆ. ಸೊ ಇದಾಗಿತ್ತು ಕಂಪ್ಲೀಟ್ ಶುಕ್ರವಾರದಿಂದ ವ್ಲಾಗ್. ನನ್ನ ಫೀಲಿಂಗ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಫೇಕ್ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ಬಾಯ್.